ಬೆಂಗಳೂರಿನ ಉತ್ರಳ್ಳಿಯಲ್ಲಿ ಒಂದು ಅಂಗಡಿ ಇದೆ. ಈ ಅಂಗಡಿ ಒಂಥರ ವರ್ಲ್ಡ್ ಫೇಮಸ್. ಯಾಕೆಂದ್ರೆ ಇಲ್ಲಿಗೆ ಬರ್ದೇ ಇರೋ ಕ್ರಿಕೆಟರ್ ಇಲ್ವೇ ಇಲ್ಲ. ಅವ್ರು ಬರ್ದೇ ಹೋದ್ರು ಇಲ್ಲಿಗೆ ಅವ್ರ ಬ್ಯಾಟ್ ಬರ್ದೇ ಇರೋ ಕ್ರಿಕೆಟರ್ ಇಲ್ವೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇವತ್ತಿನ ದಿವಸ ನಾನು ನಮ್ಮ ಭಾರತದಲ್ಲೇ ಬಹಳ ಫೇಮಸ್ ಆಗಿರುವಂತಹ ಬ್ಯಾಟ್ ಡಾಕ್ಟರ್ ಇವ್ರನ್ನ ಹುಡ್ಕೊಂಡು ನಾನು ಬಂದಿದ್ದೀನಿ. ಸಾಕಷ್ಟು ಇಂಟರ್ನ್ಯಾಷನಲ್ ಮ್ಯಾಗಝಿನ್ಗಳಲ್ಲಿ, ಸ್ಪೋರ್ಟ್ಸ್ ಮ್ಯಾಗಝಿನ್ಗಳಲ್ಲಿ ನಾನು ಇವ್ರ ಬಗ್ಗೆ ಓದಿದ್ದೆ. ಇಲ್ಲಿ ಬಂದ್ರು ಕೂಡ ಬಹಳ ಶಿಸ್ತು. ಆ ಟೈಮ್ ಬಿಟ್ರೆ ಇನ್ನೊಂದು ಟೈಮಲ್ಲಿ ಅವ್ರು ಸಿಗೋದಿಲ್ಲ. ಹಾಗಾಗಿ ಅಂಗಡಿ ಮುಚ್ಚಿದ್ರು ವೆಯ್ಟ್ ಮಾಡಿ ಅವ್ರಿಗೋಸ್ಕರ ಇವತ್ತು ಮಾತಾಡಿಸ್ಲೇಬೇಕು ಅಂತ ಪಣ ತೊಟ್ಟು ನಾನು ನಿಮ್ಮ ಮುಂದೆ ಒಬ್ರು ವಿಶೇಷವಾದಂತ ವ್ಯಕ್ತಿನ ಕರ್ಕೊಂಡ್ ಬರ್ತಾ ಇದ್ದೀನಿ. ಇವರು ಮೂಲತಃ ಬಿಹಾರದವರು, ಆದ್ರೆ ಬೆಂಗಳೂರಿನವ್ರೆ. ಯಾಕೆಂದ್ರೆ ಅದು ಜನ್ಮಭೂಮಿ, ಇದು ಕರ್ಮಭೂಮಿ. ಲೆಟ್ ಮಿ ವೆಲ್ಕಮ್ ಮಿಸ್ಟರ್ ರಾಮ್ ಭಂಡಾರಿ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ನಿಮ್ಮನ್ನ ಬ್ಯಾಟ್ ಡಾಕ್ಟರ್ ಅಂತ ಕರೀತಾರಲ್ಲ ಸರ್ ಜನ? ಹೇಳ್ತಾರೆ, ಏನ್ ಮಾಡಕ್ ಆಗಲ್ಲ, ಏನೇನೋ ಹೇಳ್ತಾರೆ, ಹೇಳ್ಲಿ ಬಿಡಿ, ಒಳ್ಳೇದು. ಏನ್ ಬ್ಯಾಟ್ ಡಾಕ್ಟರ್ ಅಂದ್ರೆ ಏನು ಸರ್? ಏನು ಬ್ಯಾಟಿಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ನಿಮ್ಮ ಹತ್ರ ತಗೊಂಡ್ಬರ್ಬೇಕಾ? ಹ್ಞೂ ಸರ್, ಬ್ಯಾಟ್ ಡಾಕ್ಟರ್ ಇದಾರೆ, ಅನಿಮಲ್ಸ್ ಡಾಕ್ಟರ್ ಇದಾರೆ, ಜಸ್ಟ್ ಲೈಕ್ ಡಾಕ್ಟರ್ ಹಲ್ಲು ಡಾಕ್ಟರ್ ಇದ್ದಾರೆ, ENT ಅಂದ್ರೆ ಕಿವಿ, ಕಣ್ಣು, ನೋಸು, ಇವೆಲ್ಲ ಏನೇನೋ ಡಾಕ್ಟರ್ ಇದ್ದಾರೆ. ಬ್ಯಾಟ್ ಕೂಡ ಡಾಕ್ಟರ್ ಇರ್ಲೇಬೇಕಲ್ಲ ಸರ್. ಇಲ್ಲ ಬ್ಯಾಟಿಂಗ್ ರೆಡಿ ಮಾಡೋದು, ಬ್ಯಾಟ್ ಕ್ರಿಕೆಟ್ ಆಡುವಾಗ ಅದಕ್ಕೆ ಹೇಟ್ ಬಿತ್ತು ತಿಳ್ಕೊಳ್ಳಿ. ಹೇಟ್ ಬಿತ್ತು ಅಂದ್ರೆ ಅದಕ್ಕೆ ರೆಡಿ ಮಾಡ್ಬೇಕಲ್ವಾ. ಮನ್ಸನ್ಗೆ ನೀವು ಓಡ್ಬೇಕಾ ಏನಾಗ್ಬೇಕಾ, ಕೈ ಕಾಲ ಹೇಟ್ ಬಿತ್ತು, ಡಾಕ್ಟರ್ ಹೋಗ್ತಿರ್ತಾನೆ. ಅದೇ ತರ ಬ್ಯಾಟ್ ನಂತಾವ್ ಬರ್ತದೆ. ನೋಡಿದ್ರಲ್ಲ, ಇವ್ರ ಮಾತಲ್ಲೇ ಏನೋ ವಿಶೇಷತೆ ಇದೆ. ಇವ್ರ ಹತ್ರ ಬಂದಿರುವಂತಹ ಸಾಕಷ್ಟು ಕ್ರಿಕೆಟಿಂಗ್ ಕತೆಗಳನ್ನ ನಾನು ಈ ದಿವಸ ಹೊರಗೆ ತೆಗಿಬೇಕು ಅಂತ ನಾನು ಬಂದಿದ್ದೀನಿ. ಸೊ ವೆಲ್ಕಮ್ ಟು ಟುಡೇಸ್ ಎಪಿಸೋಡ್ ಆಫ್ ನಾಯಕ ವಿತ್ ವಿನಾಯಕ. ಈ ದಿವಸ ನನ್ನ ಜೊತೆಗೆ ಬ್ಯಾಟ್ ಡಾಕ್ಟರ್ ಇದ್ದಾರೆ, ಮಿಸ್ಟರ್ ಭಂಡಾರಿ ಅವರು. ಭಂಡಾರಿಜಿ, ನೀವು ಮೂಲತಃ ಬಿಹಾರದವರು. ನೀವು ಹುಟ್ಟಿದ್ ಬೆಳೆದಿದ್ದೆಲ್ಲ ಎಲ್ಲಿ? ನಾನು ಹುಟ್ಟಿರೋದು ಬಿಹಾರ್ನಲ್ಲಿ. ಅಲ್ಲಿಯೇ ನಾನು ಓದ್ಕೊಂಡು ಜಸ್ಟ್ ಲೈಕ್ ನಾನು 10th ಗಂಟೆ ಓದಿದೆ. 10th ಫೇಲ್ ಆಗಿದ್ಮೇಲೆ ಮತ್ತೆ ನಾನು ಓದಕ್ಕೆ ಮನ್ಸು ಬರಲಿಲ್ಲ. ಆಮೇಲೆ ಕೆಲಸ ಮಾಡಬೇಕು, ಏನು ಮಾಡೋಣ ಕೆಲಸ ಹುಡ್ಕೊಂಡು ಮನೆ ಬಿಟ್ಟು ಊರು ಬಿಟ್ಟು. ಯಾಕಂದ್ರೆ ಅಲ್ಲಿದ್ರೆ ಅಕ್ಕಪಕ್ಕ ಮನೆಯವರು ಅವರು ಹೇಳ್ತಾರೆ, ಅವನು ನೋಡಿ ಸರಿಯಾಗಿ ಓದಲ್ಲ, ನಮ್ಮ ಹುಡುಗರಿಗೆ ಕೆಡಿಸ್ತಾನೆ, ಇದೇ ಹೇಳ್ತಾರಲ್ಲ ಬ್ಯಾಕ್ಗ್ರೌಂಡು. ಅದಕ್ಕೆ ನನಗೆ ನಾನೊಂದು ಇರೋದೇ ಬೇಡ ಇಲ್ಲಿ, ಹಂಗೆ ಎದ್ದು ಬಂದ್ಬಿಟ್ಟೆ. ಅಲ್ಲಿಂದ ಹೋದೆ, ಡೆಲ್ಲಿ ಕಡೆ ಹೋದೆ. ಡೆಲ್ಲಿರಿಂದ ಮತ್ತೆ ಸೀದಾ ಎಲ್ಲಿ ಚೆನ್ನೈಗೆ ಹೋದೆ, ಅವಾಗ ಮಡ್ರಾಸ್ ಹೇಳೋರು. ಚೆನ್ನೈಲಿ ಇದೆ ಸುಮಾರು ದಿವಸ. ಆಮೇಲೆ ಚೆನ್ನೈಲಿ ಮತ್ತೆ ಸುತ್ತಾಡ್ಕೊಂಡು ಬಾಂಬೆಗೆ ಹೋದೆ. ಬಾಂಬೆ ಬಹಳ ಫೇಮಸ್ ಊರು, ಅಲ್ಲಿ ಹೋಗೋಣ ನೋಡೋಣ ಅಂತ ಬಾಂಬೆಗೆ ಹೋದೆ. ಬಾಂಬೆಗೆ ಹೋಗ್ಬಿಟ್ಟು ನನಗೆ ಅದು ಅಷ್ಟು ಇಷ್ಟ ಬರಲಿಲ್ಲ. ಸಿಟಿ ದೊಡ್ಡದು, ಅದು ನನಗೆ ಇಷ್ಟ ಬರಲಿಲ್ಲ. ಮತ್ತೆ ಅಲ್ಲಿಂದ ಪೂನಾ ಬಂದೆ. ಪೂನಾರಿಂದ ಮತ್ತೆ ರೈಲ್ವೆ ಸ್ಟೇಷನ್ ಕೂತಿದ್ದೆ ಸುಮ್ಮನೆ. ಬೆಂಗಳೂರು ಸಿಟಿ ಅಂತ, ಬೆಂಗಳೂರು ಸಿಟಿ ಅದು ಹೆಂಗಿದೆ ನೋಡೋಣ ನೋಡಿ, ಅಲ್ಲಿ ಟ್ರೈನ್ ಎದ್ಬಿಟ್ಟು ಮತ್ತೆ ಬೆಂಗಳೂರು ಬಂದೆ. ಬೆಂಗಳೂರು ಬಂದಾಗ ನನ್ನ ದುಡ್ಡು ಖಾಲಿ ಆಯಿತು ಎಲ್ಲ. ಅವಾಗ ಕೆಲಸ ಮಾಡಲೇಬೇಕು, ಕೆಲಸ ಹುಡ್ಕೊಂಡು ಕೆಲಸ ಮಾಡಿಕೊಂಡು ಆಮೇಲೆ ಇಲ್ಲಿಯೇ ಸೆಟ್ಲ್ ಆಗ್ಬಿಟ್ಟೆ. ಇವರ ಜರ್ನಿನೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇವ್ರು ಬ್ಯಾಟ್ ಡಾಕ್ಟರ್ ಅಂತ ಅನ್ನಿಸ್ಕೊಳ್ಳೋಕ್ ಮುಂಚೆ ಏನೇನೆಲ್ಲ ಮಾಡಿದ್ದಾರೆ, ಇವ್ರ ಜರ್ನಿ ಏನು, ಇವ್ರ ಹತ್ರ ಯಾರ್ಯಾರು ಬಂದ್ ಹೋಗಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಈ ದಿವಸದ ಗೆಸ್ಟ್ ರಾಮನಾಥ್ ಭಂಡಾರಿ ಅಲಿಯಾಸ್ ಬ್ಯಾಟ್ ಭಂಡಾರಿ. ಇವರು ಜಗತ್ ಪ್ರಸಿದ್ಧ ಬ್ಯಾಟ್ ಡಾಕ್ಟರ್. ಇವ್ರ ಕೆಲಸ ಮುರಿದು ಹೋದ ಬ್ಯಾಟ್ಗಳಿಗೆ ಜೀವ ಕೊಡೋದು ಅಷ್ಟೇ ಅಲ್ಲ, ಒಬ್ಬ ಆಟಗಾರನಿಗೆ ಸರಿಯಾದ ಪ್ರಮಾಣದಲ್ಲಿರುವಂತಹ ಬ್ಯಾಟ್ ಅಂದ್ರೆ ಅದರ ಉದ್ದ, ಅಳತೆ, ತೂಕ ಇದನ್ನ ಲೆಕ್ಕ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಲಾರಾ ಇಂದ ಹಿಡಿದು ಸಚಿನ್ ಅವರು, ಸೆಹ್ವಾಗ್, ಧೋನಿ, ಗಂಗೂಲಿ, ಇತ್ತೀಚಿನ KL ರಾಹುಲ್, ಮನೀಶ್ ಪಾಂಡೆವರೆಗೂ ಬ್ಯಾಟ್ ಬ್ಯಾಲೆನ್ಸ್ ಮಾಡಿಸ್ಕೊಳ್ಳೋಕೆ ಎಲ್ಲರಿಗೂ ಭಂಡಾರಿ ಸರೇ ಬೇಕು. ಸಿನಿಮಾ ರಂಗದಲ್ಲಿ ಫೈಟರ್ ಆಗ್ಬೇಕು ಅಂತ ಆಸೆ ಪಟ್ಟವರು ಈಗ ವರ್ಲ್ಡ್ ಫೇಮಸ್ ಬ್ಯಾಟ್ ಬ್ಯಾಲೆನ್ಸರ್ ಆಗಿದ್ದಾರೆ. ಈ ಕತೆ, ಈ ಜರ್ನಿ ಹೇಗಿತ್ತು ಬನ್ನಿ ಅದ್ಭುತವಾಗಿ ಮಾತಾಡೋ ಭಂಡಾರಿ ಸರ್ ಬಾಯಲ್ಲೇ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ರಾಮನಾಥ್ ಭಂಡಾರಿ ಟು ನಾಯಕ ವಿತ್ ವಿನಾಯಕ. ಏನ್ ಸರ್ ನೀವು ದುಡ್ಡಿಲ್ಲ ಅಂತ ಬೆಂಗಳೂರಿಗೆ ಬಂದವರು, ಜನ ನಿಮ್ಮನ್ನ ಹುಡುಕೊಂಡ್ ಬರೋ ಹಂಗ್ ಮಾಡಿದೀರಾ. ಸಚಿನ್ ಆಗ್ಬೋದು, ಸೆಹ್ವಾಗ್ ಅವ್ರ ಆಗ್ಬೋದು, ಗಂಗೂಲಿ ಆಗ್ಬೋದು, ಧೋನಿ ಅವ್ರ ಆಗ್ಬೋದು, ಎಷ್ಟಲ್ದೆ KL ರಾಹುಲ್ ತನಕ ಎಲ್ಲರೂ ನಿಮ್ ಹತ್ರನೇ ಬರೋದು ಅವ್ರ ಬ್ಯಾಟ್ನ ರಿಪೇರಿ ಮಾಡಿಸ್ಕೊಳ್ಳೋದಿಕ್ಕೆ. ಬ್ಯಾಟ್ ರಿಪೇರಿ ಅಂದ್ರೆ ಏನ್ ಮಾಡ್ತೀರಾ ಸರ್ ಎಕ್ಸಾಕ್ಟ್ಲಿ ನೀವು? ಬ್ಯಾಟ್ ರಿಪೇರಿ ಅಂದ್ರೆ ಸಣ್ಣ ಪುಟ್ಟ ಹೊಡೆದೋಗಿರ್ತದೆ, ಮುರಿದೋಗ ಕ್ರ್ಯಾಕ್ ಬಿಡ್ತದೆ, ಅದಕ್ಕೆ ಪ್ರೆಸಿಂಗ್ ಮಾಡಿ ರೆಡಿ ಮಾಡಿ ಥ್ರೆಡಿಂಗ್ ಮಾಡ್ತೀವಿ. ಪ್ಲಸ್ ಆಮೇಲೆ ಮೇನ್ ಅದ್ರಲ್ಲಿ ಏನೈತೆ ಅಂದ್ರೆ ಪ್ಲೇಯರ್ಗೆ ಬ್ಯಾಲೆನ್ಸ್ ಬೇಕು.
ಹ್ಮ್ ಬ್ಯಾಟ್ ಹಿಂಗೆ ಹಿಡಿದ್ರೆ ನಿಮ್ಗೆ ಫೀಲ್ ಬರಬೇಕು, ಹಾ ಈ ಬ್ಯಾಟ್ನ ಆಡ್ತೀನಿ ಅಂತ ನಿಮ್ಗೆ ಫೀಲ್ ಬರಬೇಕು. ಫೀಲ್ ಬರಲಿಲ್ಲ ಅಂದ್ರೆ ಅದೇ ಪರ್ಫಾರ್ಮೆನ್ಸ್ ಹೋಗೋದು. ಅದ್ರೊಳಗೆ ಗಮನ ಕೊಡ್ಬೇಕು ಮೇಯ್ನು. ಯಾವುದೇ ಕೆಲಸ ನೀವು ಮಾಡಿ ಅದ್ರೊಳಗೆ ಮನಸಾರೆ ಮಾಡಿ ಕರೆಕ್ಟಾಗಿ, ನಿಮ್ಗೆ ತಾನೇ ದೇವ್ರು ನಿಮ್ಗೆ ಹೊರ ಕೊಡ್ತದೆ, ಮಾಡ್ತಾ ಇದೆ ಅಂತ ದಾರಿ ತೋರಿಸ್ತದೆ, ನೀವು ಮಾಡ್ಕೊಂಡು ಹೋಗ್ತೀರಾ. ಬೇಕಾಬಿಟ್ಟಿ ಮಾಡಿದ್ರೆ ಬಂದ ಕೊಡೋ ಅಂತ ಅದು ಆಗಲ್ಲ ಸರ್. ಸುಮಾರು ಜನ ಇಲ್ಲಿ ನನಗೆ ಅರ್ಜೆಂಟ್ ಬೇಕು ಅಂತಾರೆ, ನನ್ನ ಮಗ ನಾಳೆ ಆಡಬೇಕು ಮ್ಯಾಚ್ ಇದೆ ಅಂತ ಹೇಳ್ತಾವ. ಬೇರೆ ಕಡೆ ಟ್ರೈ ಮಾಡಿ. ನಂತವ ನೀವು ಬರೋದು ನಿಮ್ಮ ಪ್ರಕಾರ ಟೈಮ್ ಪ್ರಕಾರ ನೀವು ಬರ್ತೀರಾ, ನಾನು ಕೊಡ್ಬೇಕಂದ್ರೆ ನನ್ನ ಟೈಮ್ ಪ್ರಕಾರ ಕೊಡ್ತೀನಿ ಆ ಥರ. ಒಂದ್ಸಲ ನಾನು ಸಚಿನ್ಗೆ ಹೇಳಿದೆ, भंडारी जी मेरे को कल बैट चाहिए नहीं, इसमें गम डाल के प्रेसिंग करके फिर ड्राई करके फिर फिनिशिंग करके लेके आना एक दिन में नहीं होता है, अच्छा नहीं होता है. ठीक है ಟೈಮ್ लेके बनाओ, ರೆಡಿ ಮಾಡಿದೆ. ಮತ್ತೆ ನೆಕ್ಸ್ಟ್ ಕುಟ್ಟ ಬ್ಯಾಟ್, ಮತ್ತೆ ನೆಕ್ಸ್ಟ್ ಕುಟ್ರ ಅಂದರೆ ಬೆಳಿಗ್ಗೆ ಹೋದೆ NCAಗೆ ಹೋಗ್ಬಿಟ್ಟು ಬ್ಯಾಟ್ ತಗೊಂಡೆ. ಆಮೇಲೆ ಮತ್ತೆ ಮನೆಗೆ ಹೋಗಿ ಊಟ ಗಿಟ ಮಾಡ್ಕೊಂಡು ಸಣ್ಣ ಕೆಲಸದ ಹಂಗೆ ಮಾಡ್ಕೊಂಡು ತಗೊಂಡ್ಬಂದೆ. ಸಾಯಂಕಾಲ ತಗೊಂಡೆ 5 ಗಂಟೆಗೆ. आमेले बैट रेडी हो गया, हाँ नहीं रेडी नहीं हुआ है, तुम्हें बोला था ना एक दिन नहीं होता है, ये चुपके इसे बना के फिर लेके जाओ. ನಾನು ಸರಿ ನಾನು ಅಂದೆ ಮತ್ತೆ ನಾಳೆ ಬರ್ಬೇಕಲ್ವಾ, ಕೆಲಸ ಇಲ್ಲ, ಯಾಕೆ ಸುಮ್ಮನೆ ಬರೋದು ಅಂದ್ಬಿಟ್ಟು ಹೇಳಿದೆ. ನೈ ಲೇಕೆ ಜಾವ್ ಕೊಟ್ಟ ಕೈ. ಆಮೇಲೆ ಮತ್ತೆ ತಗೊಂಡು ಹೋದೆ, ಹಂಗೆ ಮಾಡ್ಕೊಂಡೆ, ಹಂಗೆ ತಗೊಂಡ್ಬಂದೆ. ಹಾ ಠೀಕ್ ಹೈ ಅಭಿ ಠೀಕ್ ಹೈ ಅಂತ. ಅದಕ್ಕೆ ನಾನು ಏನ್ ಮಾಡ್ತಿದ್ದೆ, ಹೋಟೆಲ್ ಒಳಗೆ ಪಾರ್ಟ್ ಟೈಮ್ ಜಾಬ್ ಮಾಡೋದು, ಕೆಲಸ ಮಾಡೋದು, ಮಾಡ್ಕೊಂಡು ನಾನು ಸ್ಪೋರ್ಟ್ಸ್ ಅಲ್ಲಿ ಆಡ್ಕೊಂಡು ಬರೋದು, ಸಾಯಂಕಾಲ ಡ್ಯೂಟಿ ಮಾಡೋದು, ಆ ಥರ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಬರ್ತಾ ಹೋಟೆಲ್ ಕೆಲಸ ಮಾಡಿದ್ದೀನಿ. ಆಮೇಲೆ ಪಾರ್ಟ್ ಟೈಮ್ ಜಾಬ್ ಸಿನಿಮಾ ಕೆಲಸ ಮಾಡಿದ್ದೀನಿ, ಫಿಲ್ಮ್ ಲೈನ್ ಅವ್ರಿಗೆ. ನಾನು ವಿಜಯ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್. ನಾನು ನಾನು ಫೈಟರ್ ಆಗ್ಬೇಕಂತ. RBT ಮನಿ ಮಡ್ರಾಸ್, ಸೂಪರ್ ಟ್ಯಾಂಕ್ ರೋಡ್ ಮಡ್ರಾಸ್, ಅಲ್ಲಿ ಇರೋದು RBT ಮನಿ ಗೊತ್ತಾ? RBT ಮನಿ ಗೊತ್ತಾ ಸರ್? ಕರಾಟೆ ಎಕ್ಸ್ಪರ್ಟ್ ಅಲ್ವಾ ಅವರು? ಕರಾಟೆ ಎಕ್ಸ್ಪರ್ಟ್, ಸಿನಿಮಾ ಫೈಟರ್ ಅಲ್ವಾ ಅವರು? ಕರಾಟೆ ಹೌದು. ಅವಾಗ ನಮ್ಮ ಇಂಡಿಯಾದೊಳಗೆ 3 ಜನ ಜಪಾನ್ಗೆ ಹೋಗಿ ಕರಾಟೆ ಕಲ್ತ್ಕೊಂಡ್ ಬಂದಿದ್ರು ಅವಾಗ ಫಸ್ಟ್ ಇಂಡಿಯಾಗೆ. ಇವರು ಒಬ್ಬ ಬಾಂಬೆಲಿ, ಒಬ್ಬ ಡೆಲ್ಲಿ, ಎಲ್ಲಿ ಬೇರೆ ಯಾರು ಅವ್ರಿಗೆ ಗೊತ್ತಿಲ್ಲ, ಮನಿ ಮಾತ್ರ ಗೊತ್ತು. RBT ಮನಿ ಅವರೇ ನಮ್ ಗುರು. ನಾನು ಅಲ್ಲಿ ಇದಲ್ವಾ, ಅವಾಗ ಅಲ್ಲಿ ಟಚ್ ಇತ್ತು. ಆಮೇಲೆ ಬೆಂಗಳೂರು ಬಂದಾಗ ಮತ್ತೆ YMC ಗೆ ಕ್ಲಾಸ್ ಓಪನ್ ಮಾಡಿದ್ರು, ಕರಾಟೆ ಕ್ಲಾಸ್, ಬೂಡೋಕಾಯಿ ಕರಾಟೆ ಅಂತ ಮನಿದು. ಇದು ವಾರಕ್ಕೆ ಒಂದ್ ದಿವಸ ಬರೋರು ಪಾಪ ಅವರು. ಆಮೇಲೆ ಹಿಡ್ಕೊಂಡು 6 ತಿಂಗಳಿಗೆ ಒಂದ್ಸಲ ನಮ್ಗೆ ಕರೆಯೋರು ಮಡ್ರಾಸ್ಗೆ, ಅಲ್ಲಿ ಟೆಸ್ಟ್ಗೆ ಹೋಗ್ತಿದೆ, ಮಾಡ್ತಿದೆ. ಅದ್ರೊಳಗೆ ಮಾಡಿದೆ ಸುಮಾರು. ಇದ್ರ ಜೊತೆಗೆ ಬಾಡಿ ಗಾರ್ಡ್ ಆಗು ಕೂಡ ವರ್ಕ್ ಮಾಡಿದಿರಲ್ವಾ ನೀವು? ಅದು ನಾನು ಬಾಡಿಗೆ ಹೋಟೆಲ್ನಲ್ಲಿ ಅದೇ ಕೆಲಸ. ಸಾಯಂಕಾಲ 5 ಗಂಟೆಯಿಂದ 11 ಗಂಟೆ ಗಂಟ ಡ್ಯೂಟಿ ಇರೋದು. ಆಮೇಲೆ 11 ಗಂಟೆಗೆ ಮಲ್ಕೊಡೋದು, ಬೆಳಿಗ್ಗೆ ಎದ್ದೋದು ಓಡೋಗೋದು YMCಗೆ. ಏನ್ ಹೋಟೆಲ್ ಸರ್ ಅದು? ಸೆಲ್ಲರ್ ಬಾರ್ ಅಂಡ್ ರೆಸ್ಟೋರೆಂಟ್, ಗಾಂಧಿನಗರ, 3rd ಮೈನ್ ರೋಡ್. ಅದ್ರ ತುಂಬಾ ಫೇಮಸ್ ಅಲ್ವಾ ಅದು? ಫೇಮಸ್ ಸರ್. ಗುರುರಾಜ್ ಮಂಜುಳಾ ಅವರು ಹಾಡು ಹಾಡ್ತಾ ಇದ್ರು ಅವಾಗ. ಸಿನಿಮಾ ಟ್ರೈ ಮಾಡಿದೀರಾ, ಕರಾಟೆ ಮಾಡಿದೀರಾ, ಬಾಡಿ ಗಾರ್ಡ್ ಕೆಲಸ ಮಾಡಿದೀರಾ, ಪಾರ್ಟ್ ಟೈಮ್ ಹೋಟೆಲ್ ನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ರಿ. ಬಟ್ ಈ ಕ್ರಿಕೆಟ್ ಅನ್ನೋ ಹುಚ್ಚು ಅದು ಮಾತ್ರ ಇಲ್ಲ, ಇದು BBMP ಲಾರಿ ಕೂಡ ಓಡಿಸಿದೀನಿ ನಾನು. ಸರ್, ಲಾರಿ ಓಡಿಸ್ಬೇಕಂದ್ರೆ ನನಗೆ ಲೈಸೆನ್ಸ್ ಹೋದೆ. ಮನಿ ಮೋಟರ್ ಡ್ರೈವಿಂಗ್ ಸ್ಕೂಲ್ ಡಬಲ್ ರೋಡ್ ಇತ್ತು, ಅಲ್ಲಿ ಹೋದೆ. ನನ್ಗೆ ಲೈಸೆನ್ಸ್ ಬೇಕು ಅಂದ್ಬಿಟ್ಟು ಅಲ್ಲಿ ಮಾತಾಡ್ದೆ. ಇದು ಮಾಡಿದ್ರು, ಕನ್ನಡ ಬರ್ತಾ ಅಂತ. ಇಲ್ಲ ಸರ್ ಬರಲ್ಲ ಅಷ್ಟು ಕನ್ನಡ. ಓದಿ ಬರೀ ಮಾತಾಡಕ್ಕೆ ಬರ್ತೀನಿ ಹೇಳಿದೆ. ಓದಿ ಬರಕ್ಕೆ ಬರ್ತದ? ಇಲ್ಲ ಬರಲ್ಲ. ಓದಿ ಬರೋಕೆ ಬರಲ್ಲ ಅಂದ್ರೆ ಕರ್ನಾಟಕದಲ್ಲಿ ಲೈಸೆನ್ಸ್ ಕೊಡಲ್ಲ. ಯಾಕಂದ್ರೆ ನೋ ಎಂಟ್ರಿ ಪೋಂಟ್ರಿ ಏನಿರ್ತಾವ ಅಡ್ರೆಸ್ ಓದಿಗೆ ಆಗಲಿಲ್ಲ ಅಂದ್ರೆ ಆಗಲ್ಲ, ಕೊಡಲ್ಲ. ಫಸ್ಟ್ ಕನ್ನಡ ಕರ್ಕೊಂಬ ಅಂತ ಹೇಳಿದ್ರು. ನಾನು ಒಳ್ಳೆ ತಲೆನೋ ಆಯ್ತಲ್ಲ ಅದು ಅಂತ ಹಂಗೆ ಡಬಲ್ ನಡ್ಕೊಂಡು ಬಂದೆ. ಕಾವೇರಿ ಭವನ ಅಂತವ ಇದು ಹಿಂಗೆ ಕಟ್ಟಿದ್ರು ಸರ್. ಈ ಕಡೆ ಪಾರ್ಕ್ ಇತ್ತು, ಈ ಕಡೆ ಕಟ್ಟಿದ್ರೆ 30 ದಿವಸ ಕಲೀರಿ ಇಂಗ್ಲೀಷ್ ಅಂಡ್ ಹಿಂದಿ ಅಂತ ಬುಕ್ ಮಾಡ್ತಾ ಇದ್ರು. ಯಾಕೆ ತಗೋಬಾರ್ದು? ತಗೊಂಡೆ. ಆಮೇಲೆ ಹೋದೆ. ನನ್ನ ಪಾರ್ಟ್ ಟೈಮ್ ಡ್ಯೂಟಿ ಅಂದ್ರೆ ರಾತ್ರಿ. ಆಮೇಲೆ ಬೆಳಿಗ್ಗೆ ಸ್ಪೋರ್ಟ್ಸ್ ಆಡ್ಕೊಂಡು ಕಬ್ಬನ್ ಪಾರ್ಕ್ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಬುಕ್ ತಗೊಂಡಿದ್ದೆ. ಒಂದು ಸ್ಲೇಟು, ಒಂದು ಬಲ್ಪ ತಗೊಳ್ಳೋದು, 5 ಅಕ್ಷರ ಕಲಿಯೋದು. ಕ ಖ ಗ ಘ ङ ಬರೆಯೋದು ಹಲ್ಸೋದು. ಒಂದ್ ದಿವಸ 5 ಅಕ್ಷರ ಕಲಿಬೇಕು ಸರ್. 1 ತಿಂಗಳೊಳಗೆ ಕನ್ನಡ ಪ್ರಭಾ ಪೇಪರ್ ತಗೊಂಡು ಓದಕ್ಕೆ ಶುರು ಮಾಡಿದೆ. ಅಲ್ಲಿ ಮಾರುತಿ ಇದು ಕಾಂಪ್ಲೆಕ್ಸು, ಅಲ್ಲಿ ಬರ್ಮ ಬಜಾರ, ಅಲ್ಲಿ ಗೇಟ್ ತಗೋಗಿ ಅಲ್ಲಿ ಫ್ರೀ ಇರ್ತಿಲ್ವಾ ಕುತ್ಕೊಂಡು. ಅವ್ರು ಹೇಳ್ರಿ
ನೀನೇನು ಮ್ಯಾಜಿಕ್ ಮಾಡ್ತಾ ಇದೀಯಾನು, ಕನ್ನಡ ಬರ್ದಿ ಓದ್ತಾ ಇದೆಯಲ್ಲೋ ಅಂತ ಹೇಳೋರು. ಓದ್ಬೇಕು ಕರೆಕ್ಟಾ 1 ತಿಂಗಳಿಗೆ ಓದಕ್ಕೆ ಶುರು ಮಾಡಿದೆ ಬಿಟ್ಟು. ಆಮೇಲೆ ಮತ್ತೆ ಹೋದೆ ಅದೇ ಡ್ರೈವಿಂಗ್ ಸ್ಕೂಲ್ಗೆ. ನಿನಗೆ ಕನ್ನಡ ಬರಲ್ಲ, ಯಾಕೆ ಬರತ್ತೆ ಮತ್ತೆ ಯಾವಾಗ ಬರಲ್ಲ ಅಂದೆ. ಆವಾಗ ಬರ್ತಿರ್ಲಿಲ್ಲ, ಈಗ ಬರ್ತೈತೆ ಅಂತ ಹೇಳಿದೆ. ಏನು ಓದ್ಬೇಕು ಹೇಳು ಅಂತ ಹೇಳಿದೆ. ಆಮೇಲೆ ಬರ್ದ ಹೆಸರು ಎಲ್ಲ ಬರ್ದ, ನನ್ನ ಹೆಸರು ಬರೀಕದ ಬರ್ದೆ. ಬರಲ್ಲ, ತಮಾಷೆ ಮಾಡ್ತಿದ್ಯಾ ಅಂತ. ಇಲ್ಲ ಸರ್. ಆಮೇಲೆ ಹೇಳಿದೆ ಅವ್ರಿಗೆ, ಸರ್ ಈ ಥರ ಕಥೆ ಆಯ್ತು, ನನಗೆ ಅಶೋಕ್ ಲೈಲ್ಯಾಂಡ್ ಕಂಪನಿ ಮ್ಯಾನೇಜರ್ ಹೇಳಿದ್ರು ಕೆಲಸ ಕೊಡ್ತೀನಿ, ನೀನು ಗಾಡಿ ಓಡಿಸ್ತೀವಿ ಕರೆಕ್ಟ್, ಲೈಸೆನ್ಸ್ ಇದ್ರೆ ಇಸ್ಕೊಂತೀನಿ ಹೇಳಿದ್ರು. ಅದಕ್ಕೆ ಸರ್ ಅಂದ್ರೆ ಆಮೇಲೆ ಅಲ್ಲಿ ಜಾಯಿಂಟ್ ಆದೆ 1 ತಿಂಗಳು. ಅವಾಗ ಕರೆಕ್ಟಾಗಿ ಹೋಗ್ಬೇಕು ಸರ್. 1 ವಾರ ಫಸ್ಟ್ ಏಡ್ ಓದಿಸ್ತಾರೆ, ಆಮೇಲೆ ಡ್ರೈವಿಂಗ್ ಕೂರಿಸ್ತಾರೆ, ಓಡಿಸೋ ಗಾಡಿ ಬರ್ತೈತೆ ನನಗೆ. ಆಮೇಲೆ ರೆಡಿ ಆಗಿ ಆಮೇಲೆ ಲೈಸೆನ್ಸ್ ಕೊಟ್ರು, ಮಾಡಿದೆ. ಆಮೇಲೆ ಹೋದೆ ಅಶೋಕ್ ಲೈಲ್ಯಾಂಡ್ಗೆ, ಹೊಸೂರು. ಅಲ್ಲಿ ಹೋಗೋವಾಗ ಗಾಡಿ ಕೊಟ್ರು, ಬರೇ ಚಾಸಿ ಹೆಲ್ಮೆಟ್ ಹಾಕೊಂಡು ಟ್ವಿಂಗ್ ಹೋಗ್ಬೇಕು. ಆ ಗಾಳಿ ಗಿಳಿ ಎತ್ತೋ ಇದು ಆರ್ಬಿಟ್ರೆ ಯಾವ ಆತರ ಇದೆ ಅನ್ನೋದು ಒಂದು 15-20 ದಿವಸ ಕೆಲಸ ಮಾಡಿ ಬಿಟ್ಬಿಟ್ಟೆ ಸರ್. ನನ್ಗೆ ಆಗಲ್ಲ ಸರ್ ಇದು. ಅಂದ್ರೆ ಈ ಬಾಡಿ ಇಲ್ದಿರೋ ಬರೀ ಗಾಡಿ ಮಾತ್ರ ಓಡಿಸ್ಕೊಂಡು ಹೋಗ್ತಾರಲ್ಲ ಆ ಕೆಲಸ. ಚಾಸಿ ಡೆಲಿವರಿ ಮಾಡಕ್ಕೆ ಕಂಪನಿ ಬಾಡಿ ಮಾಡ್ತಾರಲ್ವಾ, ಅಲ್ಲಿ ಡೆಲಿವರಿ ಕೊಡೋದು, ನಾನು ಕುತ್ಕೊಂಡು ಓಡಿಸೋದು, ಇನ್ನೊಬ್ಬ ಮ್ಯಾನೇಜರ್ ಇದ್ರ ಇಂಜಿನಿಯರ್ ಕುತ್ಕೊಂಡು ನೋಡೋದು ಗಾಡಿ ಓಡೋದು ರೀತಿ ಇದು, ಹಿಂಗೆ ಗಾಡಿ ಕೆಪಾಸಿಟಿ ಹೆಂಗಿದೆ ಆ ಟ್ರಯಲ್ಗೆ ಹೋಗೋದು. ನಾನು ಈ ಕೆಲಸ ಬೇಡಪ್ಪ. ಸೊ ಆ ಕೆಲಸ ಬಿಟ್ಬಿಟ್ಟು ಆಮೇಲೆ ಮತ್ತೆ ಬಂದು ಲಾರಿನ ಓಡಿಸಿದ್ರ ನೀವು? ಇಲ್ಲ, ಆಮೇಲೆ ಮತ್ತೆ ಇದು ಬೇಡ ಅಂತ ಹೇಳಿದೆ. ಆಮೇಲೆ ಕಾರ್ಪೊರೇಷನ್ ಕೆಲಸ ಕೂಡ ಬೇಡ, ಸ್ಪೋರ್ಟ್ಸ್ ಆಡಕ್ ಆಗ್ತಿರ್ಲಿಲ್ಲ. ಮೇನ್ ಸ್ಪೋರ್ಟ್ಸ್ ಟೈಮ್ ಲಾರಿ ಓಡಿಸ್ಬೇಕು. ಬ್ಯಾಟ್ಸ್ಮನ್ ಬೌಲರ್ ಸರ್ ನೀವು? ನಾನು ಬ್ಯಾಟ್ಸ್ಮನ್ ಸರ್. ಒಬ್ಬ ಸ್ಪೋರ್ಟ್ಸ್ ಮೆನ್ ಇಂದ ಈ ಒಂದು ಪ್ರೊಫೆಷನ್ಗೆ ಹೇಗೆ ಶಿಫ್ಟ್ ಆಯ್ತು ಸರ್? ಅದು ಬ್ಯಾಚುಲರ್ ಇರುವಾಗ ನಿಮ್ ಮನೆಯಲ್ಲಿ ನೋಡೋರು ಅಪ್ಪ ಅಮ್ಮ ಇದ್ರೆ, ನೀವು ದಂಡ ಪಿಂಡ ಮನೆಗಿದ್ರೆ ನೀವು ಆಡ್ಬೋದು ಈ ಸ್ಪೋರ್ಟ್ಸ್. ಆ ತರ ಇದೆ ಕೆಲಸ, ಆರಾಮಾಗಿ ಸ್ಪೋರ್ಟ್ಸ್ ಆಡ್ಬೋದು. ನಂದೇ ಎಲ್ಲ ಜವಾಬ್ದಾರಿ ಇದೆ, ಅದು ಆಡಕ್ಕೆ ಆಗಲ್ಲ ಸರ್. ಆಮೇಲೆ ಹಾಗೆ ಮಾಡ್ಕೊಂಡು ಮ್ಯಾರೇಜ್ ಆಯ್ತು. ಆಮೇಲೆ ಅದು ಆಗಿ ಆಮೇಲೆ ಫ್ಯಾಮಿಲಿ ಮೇಂಟೆನ್ಸ್ ಮಾಡಬೇಕು, ಮಕ್ಕಳು ಆಯ್ತು. ಇದು ಆಟಾಡಕ್ಕೆ ಆಗಲ್ಲ. ಈಗ ಮಕ್ಕಳು ಬೆಳೆಸ್ಬಿಟ್ಟು ಅವ್ರಿಗೆ ಆಡ್ಸೋಣ, ನಾನು ಈ ಕೆಲಸ ಮಾಡೋದಕ್ಕೆ ಆಮಂತ್ರಣ ಅಂದ್ಬಿಟ್ಟು ಆಮೇಲೆ ಈ ಶುರು ಮಾಡಿದೆ. ಇದು ಮಾಡೋಕ್ಕೆ ನನಗೆ ಕಾರ್ಪೆಂಟರ್ ಕೆಲಸ ಬರ್ತಿದ್ದು. ಚಿಕ್ಕ ವಯಸ್ಸು 12-13 ವಯಸ್ಸೊಳಗೆ ನಮ್ಮ ತಾತ ಕಾರ್ಪೆಂಟರ್, ಅವ್ರ ಜೊತೆಗೆ ಹೆಲ್ಪಿಂಗ್ ಮಾಡ್ತಿದ್ದೆ. ಸ್ಕೂಲಿಂದ ಬಂದು ಹೆಲ್ಪ್ ಮಾಡೋದು ಇದು ಮಾಡ್ತಿದ್ದೆ, ಎಲ್ಲ ಗೊತ್ತು. ಆಮೇಲೆ ಇದು ಶುರು ಮಾಡಿದೆ. ಅಂದ್ರೆ ಇದಕ್ಕೆ ಡಿಮ್ಯಾಂಡ್ ಇದೆ ಅಂತ ಹೆಂಗ್ ಸರ್ ನೀವು ಕ್ಯಾಚ್ ಮಾಡಿದ್ರಿ ನೀವು? ಡಿಮ್ಯಾಂಡ್ ಅವಾಗ ಇರ್ಲಿಲ್ಲ ಸರ್. ನಾನು ಖುದ್ದಾಗಿ ಹಾಡ್ಬೇಕಂದ್ರೆ ನಾಳೆ ಮ್ಯಾಚ್ ಇದೆಯಾ ಬರ್ತೀರಾ ಅಂತ ಹೇಳಿದ್ರು. ಲೀಗ್ ಮ್ಯಾಚ್ 5th ಡಿವಿಷನ್ ಆಡ್ತಿದ್ದೆ ಅವಾಗ. ಕರೆದ್ರೆ ಇಲ್ಲ ಸರ್. ಅವಾಗ ಹೇಳಿದ್ರು, ನಾನು ರಾತ್ರಿ ಜಾಗರಣೆ ಇದೆ, ಶಿವರಾತ್ರಿ ನಂದಿ ಬೆಟ್ಟಕ್ಕೆ ಹೋಗಿದೆ, ನಿದ್ದೆ ಇಲ್ಲ, ನಿದ್ದೆ ಮಾಡ್ತೀನಿ, ಇವಾಗ ಬರ್ಲಿಕ್ಕೆ ಆಗಲ್ಲ ಹೇಳಿದ್ರು. ಮ್ಯಾಚಿಗೆ ಹೋಗ್ಬೇಕಂದ್ರೆ 11 ಜನ ಇರ್ತಿಲ್ಲ, 9-8 ಜನ ಅದ್ರ ಆಗೋದು. ಆ ಟೀಮ್ ಈ ಟೀಮ್ ಅಡ್ಜಸ್ಟ್ ಮಾಡ್ಕೊಂಡು ಆಡೋದು. ಅವಾಗ ಕ್ರಿಕೆಟ್ ಅಂದ್ರೆ ಸೋಂಬೇರಿ ಗೇಮ್ ಅಂತ ಹೇಳೋರು, ನೋಡ್ತಿರ್ಲಿಲ್ಲ ಅಷ್ಟು ಜನ. ಯಾವಾಗ ಇದು ಟಿವಿ ಬಂತು, ಟಿವಿ ಗಿವಿ ಇವೆಲ್ಲ ಬಂದ್ಮೇಲೆ, ಮೊಬೈಲ್ ಬಂದ್ಮೇಲೆ ಆಮೇಲೆ ಎಂಕರೇಜ್ ಆಯ್ತದು. ಅದಕ್ಕೆ ಮುಂಚೆ ಇರ್ಲಿಲ್ಲ. ನಾನೇ ಹಾಡ್ಬೇಕಂದ್ರೆ ಕಪಿಲ್ ದೇವ್ ವರ್ಲ್ಡ್ ಕಪ್ ಗೆಲ್ತೋ, ಕಪಿಲ್ ದೇವ್ ಅಂದ್ರೆ ಗೊತ್ತಿಲ್ಲ, ನೋಡಿಲ್ಲ ಕಪಿಲ್ ದೇವ್. ಬರೀ ಪೇಪರ್ ನೋಡ್ಬೇಕು, ಅದನ್ನ ಪೇಪರ್ ಬರೀ ಹೆಸರು ಕೇಳಬೇಕು, ಅದನ್ನ ರೇಡಿಯೋರೊಳಗೆ ಕಾಮೆಂಟ್ರಿ ಕೇಳಬೇಕು. ಆ ರೇಡಿಯೋನ ಓ ಅನ್ನೋದು, ಅದು ಆಂಟೆನ ಹಿಂಗೆ ತಿರ್ಸ್ಬೇಕು, ಹಂಗೆ ಪಟ್ಟದನ್ನೇ ಹೊಡಿಬೇಕು, ಮಾತಾಡೋದು ಹೋಗೋದು. ಆ ತರ ಟೈಮ್ ಇದೆ ಸರ್. ಸೊ ಈ ಬ್ಯಾಟ್ ಬ್ಯಾಲೆನ್ಸ್ ಮಾಡೋ ಕೆಲಸ ಏನಿದೆ, ಅಥವಾ ಈ ಬ್ಯಾಟ್ ಡಾಕ್ಟರ್ ಅನ್ನೋ ಕೆಲಸ ಏನಿದೆ, ಫಸ್ಟ್ ನಿಮ್ಮ ಹತ್ರ ಬಂದಂತ ಪ್ಲೇಯರ್ ಯಾರು ನಾಲ್ಕೈದ ಸರ್? ಅಲ್ಲಿ ನಾನು ಪ್ಲೇಯರ್ ಚಾಯ್ಸ್ ಅಲ್ಲಿಂದ ಹೋಟೆಲ್ನಿಂದ ಶಿಫ್ಟ್ ಆದೆ. ಮತ್ತೆ ಪಕ್ಕದಲ್ಲಿ ಕೃಷ್ಣ ಟವರ್ ಅಂತ ಬಿಲ್ಡಿಂಗ್ ಇತ್ತು, ಅಲ್ಲಿ ಬಿಲ್ಡಿಂಗ್ ಮೇಂಟೆನೆನ್ಸ್ ಇನ್ಚಾರ್ಜ್ ನಾನಿದೆ. ನಂದು ಮೇಂಟೆನೆನ್ಸ್ ಕಲೆಕ್ಟ್ ಮಾಡೋದು, ಬ್ಯಾಂಕಿಂಗ್ ಹಾಕೋದು, ಇದು ಮಾಡೋದು. ಆಮೇಲೆ ಕೆಲಸಕ್ಕೆ ಯಾರು ಬಂದ್ರು ಇರೋದು ಸೆಟ್ ಮಾಡೋದು. ಮಿಕ್ಕಿದ ಟೈಮ್ ಫ್ರೀ ಆಗಿರ್ತಿದೆ. ಅವಾಗ ಮೇಲ್ಗಡೆ ಪ್ಲೇಯರ್ ಚಾಯ್ಸ್ ಅಂತ ಶಾಪ್ ಇತ್ತು ಅಲ್ಲಿ. ಆಮೇಲೆ ನಾನು ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಚಿಕ್ಕದಾಗಿ ಕರೆಂಟ್ ರೂಮ್ ಇತ್ತು, ದೊಡ್ಡದು ಜಾಗ ಇತ್ತು, ಅದ್ರಲ್ಲಿ ಮಾಡಿದೆ. ಆಮೇಲೆ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಅಂಗಡಿ ಬಂದೇ ಬರ್ತಾರೆ, ಬರೋದು ಹೋಗೋದು ಮಾಡ್ತಾರೆ. ನಮ್ಮ ರಾಹುಲ್ ದ್ರಾವಿಡ್ ತಿಳ್ಕೊಳ್ಳಿ, ಇವ್ರು ಕಾಲೇಜ್ ಓದ್ತಾ ಇದ್ರು. ನಾನು ಬ್ಯಾಟ್ ಮಾಡ್ಬೇಕಂದ್ರೆ ಅವ್ರು ಕಾಲೇಜ್ ಓದ್ತಾ ಇದ್ರು, ಕಾಲೇಜ್ ಟೀಮ್ ಹಾಡ್ತಾ ಇದ್ರು ಫಸ್ಟ್. ಆಮೇಲೆ ಹಾಡಿ ಆಮೇಲೆ ರಂಜಿ ಆದ್ಮೇಲೆ ಇಂಡಿಯನ್ ಹಾಡ್ಬಿಟ್ರು. ಆತರ ಅವರು ಬರೋದು ಹೋಗೋದು ಪರಿಚಯ ಆಗೈತೆ ಸರ್. ನಮ್ KL ರಾಹುಲ್ 12-13ನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದ್ರು. ಅವ್ರ ಊರೊಳಗೆ ಇಸ್ಟೇಟ್ ಆಡ್ಬಿಟ್ಟು ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ
ಚಿಕ್ಕ ವಯಸ್ಸಿನಿಂದ ಪರಿಚಯ. ಹ್ಮ್. ಆಮೇಲೆ ಮನೀಶ್ ಪಾಂಡೆ, ಹ್ಮ್ ನಮ್ಮ ಮನೀಶ್ ಪಾಂಡೆಗೆ ಮೇನ್ ಗುರು ಬಂದ್ಬಿಟ್ಟು ಅದೇ ರಘು. ಹ್ಮ್ ಅವರೇ ಫಸ್ಟ್ ಕ್ರಿಕೆಟ್ ಅವರು ಕೋಚರ್ ಅವರು. ಹ್ಮ್ ಅವ್ರ ಊರು ಬಿಟ್ಟು ಬಂದ್ರು ಇಲ್ಲಿ ಕುಮಟಾಯಿಂದ ಇಲ್ಲಿಗೆ ಬಂದು ಶಿವಾಜಿನಗರ ಒಳಗೆ ಇದು ಯಾವ್ದೋ ಇರ್ಫಾನ್ ಸೇಠ್ ಇದು ಇದೆ, KOC. KIOCA, ಹ್ಮ್ ಅದ್ರೊಳಗೆ ಕೋಚರ್ ಆಗಿದ್ರು. ಹ್ಮ್ ಅಲ್ಲಿಯೇ ಮನೀಶ್ ಪಾಂಡೆ ಕೇಳ್ಕೊಂಡು ಕೂತಿದ್ರು. ಅವನೇ ಮನೀಶ್ ಪಾಂಡೆ ಕರ್ಕೊಂಡ್ ಬರೋರು 12-13 ವಯಸ್ಸು ಹುಡುಗ ಅಂತವ. ಐಸ್ ಕ್ರೀಮ್ ತಿನ್ಕೊಂಡು ಪಾಪು ತಿನ್ಕೊಂಡು ಬರೋರು, ಅಂಕಲ್ ಅಂಕಲ್ ಅಂತ. ಅವಾಗ ರಾಬಿನ್ ಉತ್ತಪ್ಪ ನೀನ್ ಆಗ್ಬೇಕಂದ್ರೆ ರಘುನೇ ಕಾರಣ. ಹ್ಮ್ ಆಮೇಲೆ ದೊಡ್ಡವರು ಬೆಳೆದಿದ ಮೇಲೆ ಅವ್ರವ್ರು ಏನಂದ್ರೆ ಚಿಕ್ಕ ವಯಸ್ಸೊಳಗೆ. ಹ್ಮ್ ಆಮೇಲೆ ಇವರು ಮಯಾಂಕ್ ಅಗರ್ವಾಲ್, ಹ್ಮ್ ಅವ್ರು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ರು. ಹ್ಮ್ ಕರುಣ್ ನಾಯರ್ ಇವೆಲ್ಲ 12-13 ವರ್ಷದಿಂದ ನಂತರ ಬರೋ ಗಾಂಧಿನಗರ ಇರುವಾಗ ಬರೆದವರು. ಹೋದ ವರ್ಷ ಮನೀಶ್ ಪಾಂಡೆ ಬಂದಿದ್ದೆ ಇಲ್ಲಿಗೆ. ಹ್ಮ್ 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 ಇಲ್ಲಿ ಬಂದ್ಬಿಟ್ರೆ ನನಗೆ ಫೋನ್ ಮಾಡ್ದು, ಹ್ಮ್ ಅಂಕಲ್ आपका ಅಡ್ರೆಸ್ ಮೆಸೇಜ್ ಕರು ಅಂತ ಹೇಳಿದ್ರು. ನಾನು ಹೇಳಿದೆ ನಿಮ್ಮ ಮನೆಗೆ ಗೊತ್ತು, ನನ್ನ ಮಗನ ಕಳಿಸ್ತೀನಿ, ಬ್ಯಾಟ್ ಇದೆಯಾ ಅಂತ ಹೇಳಿದೆ. ನೀನೆ आपको देख के 2 साल हो गया. ಹ್ಮ್ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಆಮೇಲೆ ಬ್ಯಾಟ್ ಟ್ರೀಟ್ ಮಾಡಿದೆ, ತಗೊಂಡು ಹೋದ್ರು. ಆ ಥರ ಅವರು. ಸೊ ಇದೇ ತರ ನೀವು ಧೋನಿ, ಗಂಗೂಲಿ ಅವ್ರಿಗೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿದೀರಾ. ಆ ಕತೆ ಆಮೇಲೆ ಮಾತಾಡೋಣ. ಬೇಸಿಕಲಿ ಒಂದು ಬ್ಯಾಟ್ ಅಂದ್ರೆ ಯಾವ್ಯಾವ ತರದ ಬ್ಯಾಟ್ಗಳಿದೆ ಸರ್? ಬ್ಯಾಟ್ ನಾರ್ಮಲ್ ಇರ್ತದೆ, ಅದು ಕಂಪನಿ ಮೇಲೆ ಡಿಪೆಂಡ್. ಹ್ಮ್ ಜಾಸ್ತಿ ಡಿಫೆನ್ಸ್ ಇರಲ್ಲ. ನೋಡಕ್ಕೆ ನೀವು ಹಂಗೆ ನೋಡಿದ್ರೆ ಎಲ್ಲ ಒಂದೇ ಅಂತ ಹೇಳ್ತೀರ. ಅದ್ರಲ್ಲಿ ಸಣ್ಣ ಸಣ್ಣ ಇರ್ತವೆ, ಹ್ಮ್ ಸಣ್ಣ ಕೆಲವ್ರದ್ದು ಬರ್ತವೆ ಹಿಂಗೆ ಬಾಟಮ್ ಲಿಟಲ್ ದಪ್ಪ ಇರ್ತದೆ, ಕೆಲವ್ರದ್ದು ಹಿಂಗೆ ಕರು ಇರ್ತದೆ. ಹ್ಮ್ ಅದು ಅಲ್ಲ, ಬಾಟಮ್ ಹೆವಿ ಲೈಟ್, ಅದು ಸ್ವಲ್ಪ ಡಿಫಿಕಲ್ಟ್ ಇರ್ತದೆ. ಹ್ಮ್ ಅದು ಮೇನ್ ಅದು. ಆಮೇಲೆ ಎತ್ತವಾಗ ಬಾಟಮ್ ಹೋಲೋದು, ಇದು ಮಾಡೋದು. ಆಮೇಲೆ ಕೆಲವ್ರದ್ದು ಹ್ಯಾಂಡಲ್ ಇರ್ತಲ್ಲ, ಸ್ವಲ್ಪ ಲಿಟಲ್ ಸೊಟ್ಟಾಗಿ ಮಾಡಿರ್ತಾರೆ. ಹ್ಮ್ ಕಂಪನಿಯವರು ಲಾಟ್ ಮಾಡೋ ಪೀಸರ್ಗಳು ನೋಡಲ್ಲ, ಅದು ಹಾಕದ ಬಿಸಾಕದ. ಅದು ಈ ಹಾಡ್ಬೇಕಂದ್ರೆ ಪ್ಲೇಯರ್ಗೆ ಎಫೆಕ್ಟ್ ಬೀರ್ತದೆ ಅದು. ಅವಾಗ ಒಳ್ಳೆ ಬ್ಯಾಟ್ಸ್ಮನ್ ಕರೆಕ್ಟ್ ಆಗಿ ಹಾಡಿರೋನು. ಇನ್ಫ್ಯಾಕ್ಟ್ ಹ್ಯಾಂಡಲ್ ಉದ್ದ ಇದ್ರು ಅದನ್ನ ಕಟ್ ಮಾಡ್ತಾರಲ್ಲ. ಉದ್ದ ಅದು ಆಗೋದು ಕಾರಣ ಏನು ಅಂದ್ರೆ, ಕೆಲವರು ಹೈಟೆಕ್ ಇರ್ತಾರೆ. ಹ್ಮ್ ನಮ್ಮ ಅನಿಲ್ ಕುಂಬ್ಳೆ ಹ್ಮ್ ಅವರು ಲಾಂಗ್ ಬ್ಲೇಡೇ ಹಾಡ್ತಾ ಇದ್ರು. ಹ್ಮ್ ಲಾಂಗ್ ಬ್ಲೇಡ್ ಅಂದ್ರೆ ಇದು ಇಷ್ಟು ಇದೆಯಲ್ಲ, ಸ್ವಲ್ಪ ಇಷ್ಟು ಇರ್ತದೆ, 1 ಇಂಚಿ ಉದ್ದ ಇರ್ತದೆ ಹ್ಮ್ ಹ್ಮ್ ಬ್ಲೇಡ್. ಹ್ಯಾಂಡಲ್ ಸೇಮ್ ಇರ್ತದೆ. ಹ್ಮ್ ಕೆಲವ್ರದ್ದು ಹ್ಯಾಂಡಲ್ ಮಾತ್ರ ಉದ್ದ ಬೇಕು ಅಂತಾರೆ. ಹ್ಮ್ ಅದಕ್ಕೆ ಇಲ್ಲಿ ಬರ್ತಿದ್ದಾರೆ ನೋಡಿ, SH ಹ್ಮ್ ಅಂದ್ರೆ ಶಾರ್ಟ್ ಹ್ಯಾಂಡಲ್. ಹ್ಮ್ ಶಾರ್ಟ್ ಹ್ಯಾಂಡಲ್ ಅಂದ್ರೆ ನಾರ್ಮಲ್. ಇದಿಗೆ LH ಅಂತ ಇರ್ತದೆ, ಲಾಂಗ್ ಹ್ಯಾಂಡಲ್ ಅಂತ. ಇಷ್ಟು ಹತ್ರ ಇರ್ತದೆ ಲಾಂಗ್ ಹ್ಯಾಂಡಲ್, ಲಾಂಗ್ ಬ್ಲೇಡ್, ಹ್ಮ್ ಹ್ಮ್ ಶಾರ್ಟ್ ಹ್ಯಾಂಡಲ್, ಇವೆಲ್ಲ ಬರ್ದಿರ್ತಾರೆ. ಅದು ಇರ್ತದೆ. ಅದ್ರ ಮೇಲೆ ಡಿಪೆಂಡ್ ಏನು ಅಂದ್ರೆ, ಅದು ಜಸ್ಟ್ ಲೈಕ್ ನಮ್ಮ ವೀರೇಂದ್ರ ಸೆಹ್ವಾಗ್, ಸಚಿನ್ ಇವೆಲ್ಲ ಹಾಡ್ಬೇಕಂದ್ರೆ ಇಲ್ಲಿ ಹಿಡಿತಾರೆ. ಓಪನರ್ ಬ್ಯಾಟ್ಸ್ಮನ್ ಇಲ್ಲಿ ಹಿಡ್ಕೋಬೇಕು, ಹ್ಮ್ ಇಲ್ಲಿ ಹಿಡ್ಕೋಬೇಕು. ಮಿಡ್ಲ್ ಇಲ್ಲಿ ಹಿಡ್ಕೋಬೇಕಂದ್ರೆ ಇಲ್ಲಿ ಉದ್ದ ಆಯ್ತಲ್ವಾ, ಇಲ್ಲಿ ಗ್ಲೌಸ್ ಇರ್ತದೆ, ಕ್ಲಿಕ್ ಹೊಡೆದ್ರೆ ಇಲ್ಲಿ ಟಚ್ ಹಾಕದಿದೆ, ಹ್ಮ್ ಟಚ್ ಹಾಕದೆ. ಅದಕ್ಕೆ ಏನ್ ಮಾಡ್ತಾರೆ, ಇದೇ ಹ್ಯಾಂಡಲ್ ಕೂಡ ಅವರು ಇಷ್ಟು ಕಟ್ ಮಾಡೋ ಅಂತ ಹೇಳ್ತಾರೆ. ये थोड़ा यहाँ लग रहा है भंडारी साहब, क्या करेंगे सेवा घड़ा दो, ये थोड़ा ಶಾರ್ಟ್ कर देंगे ना, ಶಾರ್ಟ್ ಮಾಡ್ಕೊಂಡು ಕೊಡ್ತಿದೆ. ಸೊ ಇದು ಯಾರು ನಮ್ಮ ಸೆಹ್ವಾಗ್ ಅವರು ಯಹಾ ಪೆ ಲಗ್ ರಹಾ ಹೈ ಕಟ್ ಕೀಜಿಯೆ ಅನ್ನೋರು. ಬೇರೆ ಬ್ಯಾಟ್ಸ್ಮನ್ ಈ ಮಿಡ್ಲ್ ಆರ್ಡರ್ ಬರೋರು ಯಾರು? ಮಿಡ್ಲ್ ಆರ್ಡರ್ ನಮ್ಮ ಧೋನಿ, ಯುವರಾಜ್ ಈ ತರ ಇದಾರೆ. ಓಪನರ್ ಇಬ್ರು ಒನ್ ಡೌನ್ ಮಾತ್ರ ಅದು. ಜಾಸ್ತಿ ಜನ ಇಲ್ಲಿಯೇ ಇರ್ತಾರೆ, ಜಾಸ್ತಿ ಜನನು. ಅಂದ್ರೆ ಕೆಲವರು ಇದು ಮಿಡ್ಲ್ ಆರ್ಡರ್ ಬಂದ್ರೆ ಶಾರ್ಟ್ ಹೊಡಿಬೇಕಲ್ವಾ, 6-4 ಹೊಡೆದ್ಬಿಟ್ಟು ಗೆಲ್ಲಿಸ್ಬೇಕಲ್ವಾ, ಆ ಮೈಂಡ್ ಒಳಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ, ಅದ್ ಮೈಂಡ್ ಹಾಡ್ತಾರೆ. ಅವ್ರ ಮೈಂಡ್ ಅವರು ಇಲ್ಲಿ ಇರ್ತಾರೆ, ಇಲ್ಲಿ ಇರುವಾಗ ಕಟ್ ಮಾಡಿರ್ಬೇಕಾಗಿಲ್ಲ. ಹೀಗೆ ಆ ತರ ನೋಡ್ಬೇಕು ನಾವು. ಸೊ ಬ್ಯಾಟ್ ಅಂಡ್ ವೆಯ್ಟ್ ಹೆಂಗ್ ಸೆಲೆಕ್ಟ್ ಮಾಡೋದು? ಇದೇ ಮಾತು ಒಂದ್ಸಲ ಶಾರ್ಟ್ ಹ್ಯಾಂಡಲ್ ಮಾಡಿದಾಗ ಹೋಗೋ ಟೈಮ್ ಒಳಗೆ ಸೆಹ್ವಾಗ್ ಹೇಳ್ದ, ಭಂಡಾರಿ ಸಾಹಬ್ ये थोड़ा शॉर्ट हैंडल करना था, इसको थोड़ा काटना था ಅಂತ ಹೇಳ್ದ. ನಾನು ಹೇಳಿದೆ दे दो वीरू, ये तो ऐसे शॉर्ट हैंडल ही है, काटने का जरूरत नहीं है. ನಾನು ಹೇಳಿದೆ ಏನು ಮತ್ತೆ ಅದೇ ಕೆಲಸ, ಹೋಗೋ ಟೈಮ್ ಅಲ್ಲಿ ಹೇಳ್ತಾನೆ ನಾನು ಹೇಳ್ಬಿಟ್ಟು ನಾನು ಅದು ಮಾಡ್ತಿದ್ದೆ. शॉर्ट हैंडल क्या दिखाओ ಅಂತ ಹೇಳಿದೆ. ನೋಡಿ देखो ये शॉर्ट हैंडल, एक काम करो भंडारी साहब, ये शॉर्ट हैंडल सुपर शॉट बनाओ. ಅದನ್ನ ಬಿಡ್ತಿರ್ಲಿಲ್ಲ. ಇನ್ನೇನು ಮಾಡೋದು, ಆಯ್ತು ಲೇಟ್ ಆದ್ರೆ ಆಗ್ಲಿ ಮಾಡ್ಕೊಂಡು ಹೋಗ್ತಿದೆ. ಅದ್ರ ಬಟ್ ಒಂದೇಡಿ ಈ ಸೆಹ್ವಾಗ್ ಅವರು ಪವರ್ ಹಿಟ್ಟಿಂಗ್ ಮಾಡೋರು, ಭಯಾನಕ ಬರ್ಸೋರಲ್ಲ.
ಅದಕ್ಕೆ ಬ್ಯಾಟ್ ನೀವು ಟ್ಯೂನಿಂಗ್ ಮಾಡ್ತಾ ಇದ್ರ? ಯಾವ ತರ ಅಂದ್ರೆ ಅವ್ರು ಏನ್ ಮೈಂಡ್ ಸೆಟ್ ಅಲ್ಲಿ ಆಡೋರು? ಮೈಂಡ್ ಸೆಟ್ ಅವರು ಮೇನ್ प्लेयर ನಮ್ಮ सचिन सहवाग धोनी गंगूली इवಲ್ಲ बैट मेरे को बैलेंस सेट नहीं हो रहा है, क्या करने का ले और आप उसमें वेट कम करेगा ज्यादा करेगा, बोलना नहीं हमको, बोलना नहीं, आपका हिसाब से बनाना, खेलने का काम मेरा। ಅದು ನಾನು ಒಂದೇ ಹೇಳ್ಬಿಟ್ಟೆ क्यों ऐसा ऐसा वैसा, फिर दूसरा बैट वही है, दूसरा बैट लेने के टाइम में दूसरा बैट आ गया ना, आप नहीं मिलोगे ना, तो वो ऐसा होता तो वो इतना वेट नहीं है बोल के दिमाग में आता है, उसके लिए आप बोलना नहीं, हमें माइंड में सब एक ही है बोल के खेलूंगा, वो फील आया नहीं आया फिर बाद में बनाएंगे, बोलना नहीं ಅಂತ ಹೇಳಿದೆ। ಆಮೇಲೆ ಒಂದ್ಸಲ ಯಾವುದೋ ಮೀಡಿಯಾಗೆ ಹೇಳಿದೆ ನಾನು, ಅವ್ರು ಹೇಳಿದ್ರು ಎಷ್ಟೆಷ್ಟು ವೆಯ್ಟ್ ಅಂತ ಹೇಳಿದೆ, ಆ ಹೇಳಿಕೆ ಆಮೇಲೆ ಪೇಪರ್ ಓದ್ಬಿಟ್ಟಿದ್ದಾನೆ ಸಚಿನ್, कहते मैं बोला ना मीडिया ने, मैंने क्यों बोला, मेरा माइंड में होता क्यों बोला, नहीं मैं बोला नहीं, वो कहाँ छुप छुप के ऐसा बोल के लिख लिया है, वो ऐसा कैसे लिख सकता है, बोला ना नहीं बोलना, नेक्स्ट बोलना नहीं अब ಅಂತ ಹೇಳಿದ್ರು। ಅದು ಬರ್ದಿದ್ದು ಅಲ್ಲಿ ಬರ್ದಿದ್ದು ನೋಡಿ ಪೇಪರ್ ಮೇಲ್ಗಡೆ, ಪೇಪರ್ ಈ ಕಡೆ, ತಮಿಳ್ ಪೇಪರ್ ಅಲ್ಲಿ ಹಾ ಅದು ಆನಂದ ವಿಗಡನ್ ಬುಕ್ದು ಹರಿದು ಹಾಕಿರೋದು ಸರ್ ಅದು। ಅದಕ್ಕೆ ಈಗ ಪೇರೆಂಟ್ಸ್ಗಳು ಹುಡುಗ ಹಾಡೋದು ಹುಡುಗ ಪೇರೆಂಟ್ಸ್ ಹೇಳ್ತಾರೆ ಇಷ್ಟು ವೆಯ್ಟ್ ಕಡಿಮೆ ಮಾಡೋ, ಇಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳ್ತಾರೆ, ಅದೆಲ್ಲ ಹೇಳ್ಬಾರ್ದು ಹೇಳ್ತೀನಿ ನಾನು। ಹೇಳಿದೀನಿ ಸರ್, ಈಗ ಆಡ್ತಾ ಬ್ಯಾಟ್, ಈಗ ಬ್ಯಾಟ್ ಮುರಿದೈತಿ ಏನಾಯ್ತು, ಹೊಸ ಬ್ಯಾಟ್ ತಗೊಂಡ ಬಂದ, ಆಮೇಲೆ ಅವ್ನು ಹೇಳುತ್ತೆ ಈ ಬ್ಯಾಟ್ ಅಷ್ಟು ವೆಯ್ಟ್ ಇಲ್ಲ, ಅಷ್ಟು ಇದ್ದಿದ್ರೆ ಅದೇ ಮೈಂಡ್ ಅಲ್ಲಿ ಕೋರ್ದ್ಬಿಟ್ಟು ಅವನು ಟ್ಯಾಪ್ ಮಾಡ್ಬೇಕಾ, ಆಲ್ರೆಡಿ ಬ್ಯಾಟ್ ಬಾಲ್ ನುಗ್ಗಿರ್ತದೆ, ಅದು ಫೀಲಿಂಗ್ ಸರ್, ಅದು ಅದಕ್ಕೆ ಹೇಳ್ಬಾರ್ದು ಅಂತ ಹೇಳೋದು। ಓಕೆ, ಈ ಬ್ಯಾಟ್ ಗಳಲ್ಲಿ ಹಲವಾರು ವಿಲ್ಲೋಗಳಿದೆ, ಕಾಶ್ಮೀರ್ ವಿಲ್ಲೋ ಅಂತಿದೆ, ಇಂಗ್ಲಿಷ್ ವಿಲ್ಲೋ ಅಂತ ಇದೆ, ಏನ್ ವ್ಯತ್ಯಾಸ ಬರುತ್ತೆ ಸರ್ ಇದ್ರಲ್ಲಿ? ಅದು ವ್ಯತ್ಯಾಸ ಏನು ಅಂದ್ರೆ ಸರ್, ಇಂಗ್ಲೆಂಡ್ ರೋಲ್ಗೆ ಹುಟ್ಟಿ ಬೆಳೆದಿರೋದು ಮರಾಕೆ ಇಂಗ್ಲೆಂಡ್ ಇಂಗ್ಲಿಷ್ ಇಲ್ವಾ, ಅದು ಇಂಗ್ಲಿಷ್ನವ್ರದ್ದು ಇಂಗ್ಲಿಷ್ ವಿಲ್ಲೋ ಆಯ್ತು। ನಮ್ಮ ಇಂಡಿಯಾ ಫೇಮಸ್ ಕಾಶ್ಮೀರ್, ಅದು ಕಾಶ್ಮೀರ್ ವಿಲ್ಲೋ ಇಂಡಿಯನ್ ಮರಾಕ್ ಹೇಳ್ತಾರೆ। ಇದ್ರಲ್ಲಿ ಅದು ಜಾಸ್ತಿ, ಅದ್ ಗ್ರೇಡ್ ಜಾಸ್ತಿ, ಇದು ಗ್ರೇಡ್ ಕಮ್ಮಿ ಅಂತ ಏನಿಲ್ವಾ? ಸರ್ ಘರ್ಕೆ ಮುರ್ಗಿ ದಾಲ್ ಬರಾಬರ್ ಅಂತಾರೆ, ಗೊತ್ತಾ ಅರ್ಥ ಆಯ್ತಾ ಮೀನಿಂಗ್? ಮನೆಯಲ್ಲಿ ಮಾಡಿದ ಕೋಳಿ ಸಾರು ಕೂಡ ಬೇಳೆ ಸಾರು ಸಮಾನ ಅಂತೆ, ಅದೇ ನೀವು ಹೊರಗಡೆ ಹೋಗಿ ಬೇಳೆ ಸಾರು ಸಕ್ಕತ್ತಾಗಿತ್ತು, ಒಳ್ಳೆ ಟೇಸ್ಟು ಅಂದ್ರೆ ಆ ತರ। ಇದು ನಮ್ಮ ಊರೊಳಗೆ ಮನೆಯಲ್ಲಿ ಬೆಳೆದಿರೋದು ಮರ ಅಂತ ತಿಳ್ಕೊಳೋಣ, ಇಂಡಿಯಾಗೆ ಬೆಲೆ ಗೊತ್ತಿಲ್ಲ, ಔಟ್ ಆಫ್ ಕಂಟ್ರಿಗೆ ಬೆಳೆದಿದೆ। ಮುಂಚೆ ರಾಹುಲ್ ದ್ರಾವಿಡ್ಗೆ ಕೂಡ ಇವರು ಗವಾಸ್ಕರ್ ಇವೆಲ್ಲ ಹಾಡ್ಬೇಕಂದ್ರೆ ಕಾಶ್ಮೀರಿ ಬ್ಯಾಟೆ ಹಾಡೋರು, ಕಾಶ್ಮೀರಿ ವಿಲ್ ಬ್ಯಾಟೆ ಹಾಡೋರು ಅವರು। ಯಾಕೆ ಗೊತ್ತಾ, ಇಂಗ್ಲೆಂಡ್ ರಿಂದ ಮರ ತಗೊಂಬಂದು ರೆಡಿ ಮಾಡಕ್ಕೆ ಅಷ್ಟು ಫ್ಯಾಕ್ಟ್ರಿ ಎಲ್ಲ ಇರ್ಲಿಲ್ಲ, ಅದೇ ನಮ್ಮ ದೇಶದೇ ಮಾಡಬೇಕು ಹಾಡೋರು। ಯಾವಾಗ IPL ಬಂತು, ಟಿವಿ ಮೀಡಿಯಾ ಬಂತು, ಇಂಡಿಯಾದು BCCI ರಿಚ್ ಆಯ್ತು, ಒಂದು ಡೈಲಾಗ್ ಕೊಡ್ತೀನಿ ಸರ್, ನಮ್ಮ ರವಿಶಾಸ್ತ್ರಿ कहते एक जमाना था हमारा इंग्लैंड जाने के लिए टूर कैंसिल करना पड़ा, BCCI में पैसा नहीं था। आज ऐसा जमाना है, इंग्लैंड का लकड़ी क्या है, अंग्रेजों को हम करोड़ों में खरीद रहे हैं, लकड़ी क्या है ಅಂತ ಕಾಲ ಈ ತರ ಆಗಿದೆ। ಈಗ ನಾವು ಮರ ಯಾವ ಮೂಲೆ ನಮ್ಗೆ ಅಲ್ವಾ, ಇಂಗ್ಲಿಷ್ನವ್ರಿಗೆ ನಾವು ಕೊಂಡ್ಕೊಂಡು ನಾವು ಆಡಿಸ್ತೀವಿ, ಬಾ ನನ್ನ ಮಕ್ಕಳ ಹಾಡೋಂತ ಅಲ್ವಾ, ಅದಕ್ಕೆ ಈಗ ಇಂಗ್ಲೆಂಡ್ ರಿಂದಾನೆ ಮರ ತರಿಸ್ಬಿಟ್ಟು ರೆಡಿ ಮಾಡಿ ಅವರೇ ಈಗ ಇಂಡಿಯಾದೊಳಗೆ ಮರ ಕಲ್ಸಿ ಇಲ್ಲಿ ಬ್ಯಾಟ್ ಮಾಡಿಸಿ ತಗೊಂಡು ಹೋಗಿ ಅಲ್ಲಿ ಸ್ಟಿಕರಿಂಗ್ ಮಾಡ್ತಾ ಇದಾರೆ। ಯಾಕೆಂದ್ರೆ ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ। ನಿಮ್ಮ ಹತ್ರ ಯಾವ್ಯಾವ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದು ಬ್ಯಾಟ್ ನ ರೆಡಿ ಮಾಡಿಸ್ಕೊಂಡು ಹೋಗಿದ್ದಾರೆ ಸರ್? ಲೆಕ್ಕನೇ ಇಲ್ಲ ಸರ್। ಮುಂಚೆ ಬಿರಿಯಾನಿ ಲಾರಾ ಅಂತೀನಿ ನಾನು, ಬ್ರೈನ್ ಲಾರಾಗೆ ಲಾರಾ, ಜಯಸೂರ್ಯ ಇವೆಲ್ಲ ಮ್ಯಾಥ್ಯೂ ಹೆಡನ್ ಇರ್ಲಿ, ಗಿಲ್ಕಿಸ್ಟ್, ಇದು ರಿಕಿ ಪಂಡಿಂಗ್ ಇವೆಲ್ಲರಿಂದ 2004-05 ರಿಂದ ಎಷ್ಟು ಜನ ಹಾಡಿದ್ದಾರೆ ಎಲ್ಲ ಬಂದವ್ರಿ ಸರ್। ಗಂಗೂಲಿ ಕೋಪ ಮಾಡೋದಿದ್ದವ್ರು ಹೇಳ್ತಾರ ಸರ್, ಮ್ಯಾಚ್ ಇಲ್ಲ ಫ್ರೀ ಆಗಿರುವಾಗ ಒಂದ್ಸಲ ನಾನು ಅಶೋಕ್ ಹೋಟೆಲ್ ಬ್ಯಾಟ್ ಕೊಡ್ಲಿಕ್ಕೆ ಹೋದೆ, ಅವಾಗ ಅಶೋಕ ಹೋಟೆಲ್ ಮೈನ್ ಕರ್ನಾಟಕ ಫೇಮಸ್, ಆಮೇಲೆ ಬರ್ತಾ ಅದು ITC ಗಾರ್ಡನಿಯಾ, ಆಮೇಲೆ ರಿಚ್ ಕಾಟನ್, ಈ ತರ। ಆಮೇಲೆ ಸೈಡ್ ಅಲ್ಲಿ ಬಂತು ಅಂದ್ರೆ ಇದು IPL ರಂಜಿ ಪಂಜಿಗೆ ಬೇರೆ ಬೇರೆ ಕೊಡ್ತಾರೆ।
ಆ ಥರ ಅದು ಅಶೋಕ ಹೋಟೆಲ್ ನಾನು ಅಲ್ಲಿ ಬ್ಯಾಟ್ ಕೊಟ್ಬಿಟ್ಟು ಆಮೇಲೆ ನಾನು ಅನ್ಕೊಂಡೆ KCಗೆ ಹೋಗ್ಬೇಕಲ್ವಾ ಮ್ಯಾಚ್ ನೋಡೋಣ ಇವತ್ತು ಅಂದ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೆ. ಅಶೋಕ ಹೋಟೆಲ್ ಗಲ್ಫ್ ಕೋರ್ಸ್ ಇಲ್ವಾ, ಅಲ್ಲಿಂದ ಬರ್ತಾ ಇದ್ದೆ ನಡ್ಕೊಂಡು. ಇಂಡಿಯಾ ಟೀಮ್ದು ಬಸ್ ಬಂತು. ಅಲ್ಲಿ ನನಗೆ ನೋಡ್ಬಿಟ್ಟು ಬಸ್ ನಿಲ್ಲಿಸ್ಬಿಟ್ಟು ಟೀಮ್ ಮ್ಯಾನೇಜರ್ಗೆ उसको बुलाओ ಗಂಗೂಲಿ. ನನಗೆ ಹೋಗಿ ಬೆಂಚ್ ತರ್ತಾ ಇದ್ದಾನೆ. क्या भाई क्या है? ऊपर दादा बुला रहा है. हम बस में हो गए, क्या गाड़ी नहीं, किधर जा रहे हो? तो मैच अभी लेट है ना, अभी टाइम है इसलिए चल के जा रहा हूँ स्टेडियम में. गाड़ी नहीं है? नहीं, मैं ऑटो में जाता हूँ, अभी चल के जा रहा हूँ. बैठो उधर. बोलना नहीं क्या उधर ही ಹೇಳ್ದು. ಆಮೇಲೆ ಮತ್ತೆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಮಾಡ್ದು. ಆಮೇಲೆ ಅವರು ಲಾಸ್ಟ್ ಮ್ಯಾಚ್ ಸರ್ ಬೆಂಗಳೂರಲ್ಲಿ ಇತ್ತು, ಸೆಂಚುರಿ ಹೊಡೆದ್ರು. ನಾನು ಕೇಳಿದೆ, ನನ್ನ ಕರ್ಕೊಂಡು ಹೋದ್ರು ಅಶೋಕ್ ಹೋಟೆಲ್ಗೆ, ಟೀ ಕುಡಿಸ್ಬಿಟ್ಟು ಮಾತಾಡ. दादा ये आप क्यों रीजन का अच्छा फॉर्म था ना? नहीं यार, टाइम हो गया, दिल बोलता है बस हो गया, इसके लिए मैं डिसाइड हो गया था, अच्छा रहने के टाइम में ठीक है जाना. ಐ ಥಿಂಕ್ ನಮ್ಮ ಇಂಡಿಯನ್ ಟೀಮ್ ಏನಿದೆ ಇವತ್ತು ಇಷ್ಟ್ರ ಮಟ್ಟಿಗೆ ಬೆಳಿಬೇಕು ಅಂದ್ರೆ ಆಲ್ ಕ್ರೆಡಿಟ್ಸ್ ಟು ಸೌರವ್ ಗಂಗೂಲಿ ಅಲ್ವಾ? ಗಂಗೂಲಿ ಸೂಪರ್ ಮನ್ಸ. ಗಂಗೂಲಿ ಒಂದ್ ಕಡೆ ಗಂಗೂಲಿ ಅವರು ನಿಮ್ಮನ್ನ ಈ ತರ ಟ್ರೀಟ್ ಮಾಡಿದ್ರೆ, ಧೋನಿ ಅವ್ರಿಗೆ ಎಲ್ಲಾ ಕ್ರಿಕೆಟ್ ಮ್ಯಾಚ್ಗೂ ನಿಮ್ಗೆ ಟಿಕೆಟ್ ಕೊಡ್ತಾ ಇದ್ರಂತ, ಹೌದಾ? ಹಾ, ಅದೇ ಅಶೋಕ್ ಹೋಟೆಲ್ ಅವಾಗ ನಾನು ಬ್ಯಾಟ್ ಕೊಡ್ಲಿಕ್ಕೆ ಹೋಗವಾಗ ಟೀ ಕುಡಿದೆ, ಹೋಟೆಲ್ವ್ರಿಗೆ ಕುತ್ಕೊಂಡು ಟೀ ಕುಡಿದೇವೆ. ಆಮೇಲೆ ಮಾತಾಡ್ದ ಧೋನಿ ಹೇಳಿದ್ರು, ಬಂದ್ರೆ ಸರ್ आप मैच नहीं देखते क्या? टिकट नहीं मिलता है ಅಂತ ಹೇಳಿದೆ. कौन पूछता आपको टिकट ಹಂಗೆ ಹೇಳಿದ್ರು. नहीं मेरा 2 बेटे हैं ಅಂತ ಹೇಳಿದೆ. ಓ ಬೇಟೆ के लिए ठीक है ಹೇಳಿದ್ರು. ಆಮೇಲೆ ಬ್ಯಾಟ್ ಕೊಟ್ಟೆ, ಟೀ ಕಾಫಿ ಕುಡ್ಕೊಂಡು ಬಂದ್ಬಿಟ್ಟೆ. ಮನೆಗೆ ಬಂದ್ಬಿಟ್ಟೆ ಗಾಂಧಿನಗರ. ಫೋನ್ ಮಾಡ್ತಾರೆ, ಭಂಡಾರಿ ಇದು ರಿಸೆಪ್ಷನ್ ಲಿಫಾಫಾ ಕಲೆಕ್ಟ್ कर लेना ಅಂತ. ಅವರು ಹೋಗಿದ್ದಾರೆ ಮ್ಯಾಚ್ಗೆ. ಮತ್ತೆ ಅಲ್ಲಿಂದ ಬಂದೆ ಆಟೋಲ್ಗೆ. ಆಮೇಲೆ ರಿಸೆಪ್ಷನ್ ಹೋದೆ, ಭಂಡಾರಿ ಅಂತ ಹೇಳಿದ್ರು. ಹೌದು, ಲಿಫಾಫ ಕೊಟ್ರು, ಕವರ್. ಆಮೇಲೆ ಆಚೆ ಬಂದೆ, ಹರಿದಿನ ಟಿಕೆಟ್. ಟಿಕೆಟ್ಗೋಸ್ಕರ ಹಿಡಿದು ಅವತ್ತಿಂದ ಪ್ರತಿಯೊಂದು ಬೆಂಗಳೂರಲ್ಲಿ ಮ್ಯಾಚ್ ಇದ್ರೆ 2 ಟಿಕೆಟ್ ನನಗೆ. ಸೊ ನೀವು ಎಲ್ಲಾ ಪ್ಲೇಯರ್ಸ್ ಬಹಳ ಹತ್ತಿರದಿಂದ ನೋಡಿದೀವಿ. ಹತ್ರದಿನಿಲ್ಲ, ಜೊತೆ ಕುತ್ಕೊಂಡು ಟೀ ಕಾಫಿ ಕುಡ್ದಿದ್ದೀವಿ, ಊಟ ಮಾಡಿದ್ದೀವಿ, ಕ್ಯಾರಂ ಬೋರ್ಡ್ ಆಡಿದ್ದೀವಿ. ಅಲ್ಲಿ ನೋಡಿ ಫೋಟೋ ಇದೆ, ಕ್ಯಾರಂ ಬೋರ್ಡ್ ಆಡಿದ್ದು. ಧೋನಿ, ರೋಹಿತ್ ಶರ್ಮಾ, ಅಲ್ಲಿ ನೋಡಿ 4 ಜನ ಕೂತವಲ್ಲ ಅಲ್ಲಿ. ನೈಸ್. ಸೊ NC ತಿಂಡಿ ತಿನ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಟೈಮ್ ಇದ್ರೆ ಅರ್ಧ ಅವರ್ 1 ಅವರ್ ನಾನು ಕೂತ್ಕೊಂಡು ಕ್ಯಾರಂ ಬೋರ್ಡ್ ಟಿ ಇದು ಆಡ್ತಾರೆ ಒಳಗಡೆ ಕೂತ್ಕೊಂಡು. ನಾನು ಮನೆ ಚಮ್ತ ಮಾರೋದು ಗುಟಿ ಇದು ಬಿಟ್ಟು. ಸೊ ಸರ್, ನೀವ್ ಇಷ್ಟು ಬ್ಯಾಟ್ ನ ನೀವು ರೆಡಿ ಮಾಡಿದೀರಾ, ಎಷ್ಟೋ ಜನ ಬರ್ತಾರೆ, ಇದೇ ತರ ಬೇರೆಯವರು ಇದಾರೆ, ನಿಮ್ಮ ಹತ್ರನೇ ಏನು ಹುಡುಕೊಂಡ್ ಬರ್ತಾರೆ ಸರ್ ಜನ? ಏನು ಅಂತ ಗೊತ್ತಿಲ್ಲ ಸರ್, ಅದು ಏನೋ ಇರ್ಬೋದು. ಅದು ಹೇಳಿಲ್ವಾ ಹುಡುಗರು, ಸೆಂಚುರಿ ಬರ್ಲಿಲ್ಲ ಅದಕ್ಕೆ ಬಂದೆ ಅಂತ ಹೇಳ್ತಾರೆ ಕೆಲವರು. ಒಬ್ಬ ಹುಡುಗ ಸ್ವೀಟ್ ತಗೊಂಬಂದ, ಅಂಕಲ್ ನಾನು ಸೆಂಚುರಿ ಹೊಡೆದೆ ಅಂತ ಸ್ವೀಟ್ ತಗೊಂಬಿಟ್ಟ. ಒಂದು ಸೆಂಚುರಿಗೆ ಸ್ವೀಟ್, 4 ಡಬಲ್ ಸೆಂಚುರಿ ಹೊಡೆದ್ರೆ ಏನ್ ಮಾಡ್ತೀಯಾ? ಮತ್ತೆ ಬರ್ತೀನಿ ಅಂದ. 2 ಮತ್ತೆ ಡಬಲ್ ಹೊಡೆದ ಸರ್ ಅವನು, ಹೊಡೆದ ತಗೊಂಬಂದ. ನಮ್ಮಲ್ಲಿ ಈಗ ರಂಜಿ ಆಡ್ತಾನೆ ಸ್ಮರಣ್, ಅವನು ಅಷ್ಟೇ. ಆಮೇಲೆ ಕಾರಂತ್ ಮಗ ಇದ್ದ, ಅವನು ಏನೋ ಹೆಸರು ಒಂದು, ಇನ್ನೂ ಹಾಡ್ತಾನೆ. ಬ್ಯಾಕ್ ಗ್ರೌಂಡ್ ಸ್ವಲ್ಪ ಇದೆ, ಅವ್ನು ಸ್ವಲ್ಪ ಮುಂದೆ ಹೋಗಿ ಆಗಿಲ್ಲ. ಆತರ ಸುಮಾರು ಜನ ಹುಡುಗರು ಇದ್ದಾರೆ. ಸೊ ಬೇಸಿಕಲಿ ಭಂಡಾರಿ ಅವ್ರ ಬ್ಯಾಟ್ ಮುಟ್ಟಿದ್ರೆ ಅದು ಸೆಂಚುರಿ ಅಂತ ಅರ್ಥನಾ? ನಾನು ರೆಡಿ ಮಾಡ್ಬೇಕು ಅಂದ್ರೆ ಅವರು ಬರೇ ರೆಡಿ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಬ್ಯಾಟ್ ಬಂದ್ರೆ ಚೆನ್ನಾಗಿ ಹುಡುಗ ಇದು ಮನ್ಸಾರ ಬಂದ್ರೆ ಬ್ಯಾಲೆನ್ಸ್ ಎಲ್ಲ ನೋಡ್ಬಿಟ್ಟು ಸೆಟ್ ಮಾಡಿ ಯಾವ ತರ ಇದೆ ಅದು ಮಾಡಿ ನೋಡ್ತೀನಿ ನಾನು. ಬರೇ ನಾನು ಬಾಟಮ್ ಇಲ್ಲಿ ಹೋಗೈತೆ ಇಷ್ಟು ಮಾಡಿ ಇಷ್ಟೇ ಮಾಡ್ಬಿಟ್ಟು ಇಲ್ಲಿ ಥ್ರೆಡಿಂಗ್ ಮಾಡಿ ಕೊಡ್ತಾರೆ. ನಾನು ಅದಲ್ಲ, ಅದು ಥ್ರೆಡಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ. ಬ್ಯಾಲೆನ್ಸ್ ನನಗೆ ಪರ್ಫೆಕ್ಟ್ ಅನ್ನಿಸ್ತು ಅಂದ್ರೆ ಅಷ್ಟೇ ಸಾಕು. ಇಲ್ಲಾಂದ್ರೆ ಸ್ವಲ್ಪ ಏನು ಕಡಿಮೆ ಇದೆ, ಹ್ಯಾಂಡಲಿಗೆ ನೋಡ್ಬೇಕಂದ್ರೆ ಹ್ಯಾಂಡಲ್ ಸ್ವಲ್ಪ ಈ ಕಡೆ ಹಿಂದೆ ಮುಂದೆ ಅವೆಲ್ಲ ಇರ್ತವೆ, ಸೆಟ್ ಮಾಡಿ ಕೊಡ್ತೀನಿ, ಆಮೇಲೆ ಹೊಡಿತಾರೆ ಸರ್, ಸುಮ್ಮನಿಲ್ಲ. ಸೊ ಒಬ್ಬ ಪ್ಲೇಯರ್ಗೆ ಬ್ಯಾಟ್ ಜೊತೆಗೆ ಇರುವಂತಹ ಸಂಬಂಧ ಏನು ಸರ್? ಕೆಲವರು ತುಂಬಾ ಅದನ್ನ ಹಚ್ಕೊಂಡಿರ್ತಾರೆ, ಇನ್ ಕೆಲವರು ಬ್ಯಾಟ್ಗಳನ್ನ ಬೇರೆಯವ್ರಿಗೆ ಗಿಫ್ಟ್ ಕೊಡ್ತಾರೆ.
ಇನ್ ಕೆಲವ್ರು ಬ್ಯಾಟ್ ಬೇರೆಯವ್ರಿಗೆ ಗಿಫ್ಟ್ ಕೊಟ್ಲಾಗ ಲಕ್ಕು ಕೂಡ ಅವ್ರಿಗೆ ಟ್ರಾನ್ಸ್ಫರ್ ಆಗತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳ್ತಾರೆ ಅದು ಇದೆ, ಅದು ಹೇಳ್ತಾರೆ. ಅವ್ರದ್ದು ಮೈಂಡ್ ಸೆಟ್, ಅದು ಹ್ಮ್ ಮೈಂಡ್ ಸೆಟ್. ಬ್ಯಾಟ್ ಕುಟ್ರೆ ಲಕ್ ಹೋಗಲ್ಲ. ಯಾರು ಹೇಳ್ತಾರಲ್ಲ ಸರ್, ಅಯ್ಯೋ ಕೆಲಸ ಮಧ್ಯಾಹ್ನ ಎಲ್ಲಿ ಹೋಗಿ ಕೆಲಸ ಆಗದೆ ಹೊತ್ತಿರಿಯೋದು, ಯಾರ ಮಖ ನೋಡಿದೆ ಕೆಲಸ ಆಗ್ಲಿಲ್ಲ, ಅದೇ ತರ ಹೇಳ್ತಾರ. ಅದು ನಾನು ಬ್ಯಾಟ್ ಅವ್ನು ಕುಟ್ಟಿ ಅದಕ್ಕೆ ಲಕ್ ಹೋಯ್ತು, ಅವ್ನ್ ಬ್ಯಾಟ್ ಮುಟ್ದ ಅದಕ್ಕೆ ನಾನು ಸರಿಗ ಆಡ್ಲಿಲ್ಲ, ಅದೇ ಸುಮ್ಮನೆ ಅದು ಅದು ಮೈಂಡ್ ಸೆಟ್ ಸರ್. ಅದು ನಾವು ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟ್ ಮಾಡಿದ್ರೆ ಕರೆಕ್ಟ್ ಆಗೇ ಆಯ್ತದೆ, ಹೌದಿಲ್ವಾ? ಬೇಕಾಬಿಟ್ಟಿ ಮಾಡಿದ್ರೆ ಆಗಲ್ಲ. ಅದಕ್ಕೆ ಅವ್ನಿಗೆ ನೋಡಿದೆ ಇವ್ನಿಗೆ ನೋಡಿದೆ ಅದೊಂದು ಯಾವುದೋ ನೆಪ ಮಾಡೋದು, ಆ ನೆಪ ಮಾಡಬಾರ್ದು. ನಾವು ಮಾಡೋದು ಕರೆಕ್ಟಾಗಿ ಮಾಡ್ಬೇಕು ಅಷ್ಟೇ. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಸರ್ ಕ್ರಿಕೆಟಿಂಗ್ ಅಲ್ಲಿ? ಸರ್ ನನಗೆ ಎಲ್ಲರೂ ಒಂದೇ. ನೋಡಿ, ನಮ್ಮ ಸೇವಾಗ ಬೆಂಗಳೂರಿಗೆ ಬರ್ಬೇಕಂದ್ರೆ ಲಾಡು ತೊಗೊಂಬರೋರು, ಮನೆ ಮಾಡಿ ಲಾಡು ಪರ್ಮೆಂಟಿಗೆ ಇರ್ತೇವ್ರು. ನನ್ನ ಕರಿಯೋರು, ನಾನು ವೀರು ಮೇರೆಗೆ ಬುಲಾಯ ಅಂದ, ಹಾಂ ಬುಲಾಯ ರುಕು ಅಂತ ತಗೊಂಬಂದು ಓಪನ್ ಮಾಡಿ ಪೈಲ ಲಾಡು ಖಾವ್ ಬಾಜು ಬಾತ್ ಕರೆಂಗೆ ಅಂತ ಮನ್ಸ ಅವನು ವೀರೇಂದ್ರ ಸೇವಾಗ್. ಅದಕ್ಕೆ ಏನು ಹೇಳೋದು, ಎಲ್ಲರೂ ಸರ್, ಧೋನಿ ಇರಲಿ ಇವೆಲ್ಲ ಸೇವಾಗ್ ಇರಲಿ, ಇವೆಲ್ಲ ಪ್ಲೇಯರ್ಗಳು ನನಗೆ ಬೇರೆ ನೋಡ್ತಿರ್ಲಿಲ್ಲ, ಚೆನ್ನಾಗಿ ನೋಡೋರು. ಒಂದೊಂದ್ಸಲ ಅಸಸ್ ನೆಹರಾ ಅಂತಿದ್ದ, ನಾನು ಮುಂಚೆ ಹೊಸಬ ಇರುವಾಗ ಸೈಲೆಂಟಾಗಿ ಇರ್ತೀನಿ, ಹಿಂಗೆ ಇದೆ, क्या भंडारी साहब आप ऐसे ही आपको छोटा क्यों सोचते हो, आओ इधर बैठो, इधर आओ, आप मिलते हो हमको वही बड़ी बात है. आप ನೀವು ನಿಮ್ಗೆ ತಾನೇ ಚಿಕ್ಕೋನು ಅಂತ ತಿಳ್ಕೊಂಡ್ರೆ ತಿಳ್ಕೊಬೇಡಿ, ನಮ್ಗೆಲ್ಲ ಒಂದೇ ಹಂಗೆ ಹೇಳೋರು. ನೀವು ಎಲ್ಲಾ ತರದ ಸಕ್ಸಸ್ಫುಲ್ ಪೀಪಲ್ ನ ನೋಡಿದೀರಾ. ಸಕ್ಸಸ್ ಅನ್ನೋದು ಕೆಲವರು ಟಾಪ್ ಅಲ್ಲಿ ಇರ್ತಾರೆ, ನೆಕ್ಸ್ಟ್ ಟೈಮ್ ಇದ್ದಕ್ಕಿದ್ದಂಗೆ ಕೆಳಗಿರ್ತಾರೆ. ಈ ಜರ್ನಿ ನೋಡಿದಾಗ ನಿಮ್ಗೇನ್ ಅನ್ನಿಸ್ತು ಸರ್? ಈ ಸಕ್ಸಸ್ ಫೇಲ್ಯೂರ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅದೇ ಹೇಳಿ ಸರ್, ನಾವು ಫೇಲ್ಯೂರ್ ಮಾಡ್ಬೇಕಂದ್ರೆ ಸ್ವಲ್ಪ ನಾನೇ ಹಬ್ಬ ಇರಬಾರ್ದು, ನಾರ್ಮಲ್ ಆಗಿರ್ಬೇಕು ಅಲ್ವಾ? ನಾರ್ಮಲ್ ಅದು ಇದು ನಾರ್ಮಲ್ ಹೋಗಲೇಬಾರ್ದು. ಅದು ನಾವು ನಾರ್ಮಲ್ ಆಗಿರ್ಬೇಕು, ನಾರ್ಮಲ್ ಮಾತು ಕತೆ ನಡೆಯೋದು ಅಷ್ಟೇ. ಎಲ್ಲ ನಾವು ಅದು ತಿನ್ನೋದು ಅದೇ ಅನ್ನ ಅಲ್ವಾ? ಲಾಸ್ಟಿಗೆ ಹೇತೋದು ಅಲ್ಲಿಯೇ, ಎಲ್ಲರೂ ಮಾಡೋದೇ. ಜಂಬ ಮಾಡಿದ್ರೆ ಬೇರೆ ತಿನ್ನೋದು, ಜಂಬ ಮಾಡಿದ್ರೆ ಬೇರೆ ತಿನ್ನೋದು ಇಲ್ಲಲ್ಲ, ಹೊಟ್ಟೆ ತಿನ್ನೋದು ಅದೇನೆ. ಯಾಕೆ ಅದಲ್ಲ? ಬಟ್ ಈ ಸ್ಟಾರ್ಗಳು ಯಾರ್ಯಾರು ಇದಾರೆ ಸಕ್ಸಸ್ಫುಲ್ ಪ್ಲೇಯರ್ಸ್ ಅಂದ್ರೆ ಲಕ್ಷಾಂತರ ಜನ ಜಂಬ ಮಾಡ್ತಾರಲ್ವಾ, ನಾನು ಅಂತಲ್ವಾ, ಅದು ಕಾಯಿಲೆ ಅವನ್ಗೆ ಬರ್ತೈತಿ ಅಂತ ಅರ್ಥ. ಯಾವತ್ತು ನೀವು ಫ್ರೀಯಾಗಿ ನಗ್ನಗ್ತಾ ಎಲ್ಲಾರ ಜೊತೆ ಇರ್ತೀರ, ನಿಮ್ಗೆ BP ಶುಗರ್ ಎಲ್ಲ ಬರಲ್ಲ. ನಾನು ಅಂತೂ ಯಾವಾಗ ಜಂಬ ಕೊಚ್ಕೊಂತು ಬೆದ ಆನ್ ಮಾಡಕ್ ಶುರು ಮಾಡ್ತೋ, ಸ್ವಲ್ಪ BP ಬರ್ತೈತಿ, ಶುಗರ್ ಬರ್ತದೆ ಅಂತ ಅರ್ಥ. ನಿಮಗೆ BP ಶುಗರ್ ಏನಾದ್ರು ಇದೆಯಾ ಸರ್? ಇದುವರೆಗೆ ಡಾಕ್ಟರ್ ಹೇಳಿಲ್ಲ, ಯಾವ್ದು ಇಲ್ಲ ಅಂತ ಹೇಳಿಲ್ಲ, ಚೆಕ್ಕು ಮಾಡಿಸ್ಲಿಲ್ಲ, ಆರಾಮಾಗಿದ್ದೀರಾ? ಆರಾಮಾಗಿದೆ. 65 ಈಗ. ಅಂದ್ರೆ ಒಂದೇ ಒಂದು ಕಾಯಿಲೆ ಇದೆ ಸರ್ ನನಗೆ, ಇದು ಕೂತು ಹೊಟ್ಟೆ ಬೆಳಿದಾಯ್ತು ಸರ್. ನೀವು ಅಂಗಡಿ ಸಿಟಿ ಸೆಂಟರ್ ಅಲ್ಲಿ ದೊಡ್ಡದಾಗ ಒಂದು ಶೋರೂಮ್ ಇಟ್ಟು ಎಲ್ಲ ಮಾಡ್ಬೋದಿತ್ತಲ್ಲ, ಯಾಕೆ ನೀವು ಒಂದ್ ಕಾರ್ನರ್ ಅಲ್ಲಿ ಆರಾಮಾಗಿ ಇಷ್ಟೇ ಸಾಕ್ ನನ್ಗೆ ಅಂತ ಏನಕ್ಕೆ? ಇನ್ನು ಕಾಯಿಲೆ ಬರ್ಲಿ ಅಂತ ಹೇಳ್ತೀರಾ? ಇಷ್ಟು ಸಂಪಾದನೆ ಮಾಡಿ ಪದೇ ಅಡ್ಮಿಟ್ ಮಾಡಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಈ ಕಾಯಿಲೆ ಆ ಕಾಯಿಲೆ ಆಪರೇಷನ್, ಇದು ಚುಚ್ಚೋದು, ಇದು ಕುಯ್ಯೋದು, ಯಾವ ಹಣೆ ಬರ ಸರ್. ಚಿಕ್ಕದಾಗಿರೋಣ, ಸುಖವಾಗಿರೋಣ, ನೆಮ್ಮದಿಯಾಗಿರೋಣ, ಚೆನ್ನಾಗಿರೋಣ ಅಷ್ಟೇ ಪಾಲಿಸಿ ಸರ್. ಈ ಒಂದು ಸ್ಪೆಷಲ್ ಎಪಿಸೋಡ್ ಏನಿದೆ, ದಿಸ್ ಇಸ್ ಒನ್ ಆಫ್ ಮೈ ಪರ್ಸನಲ್ ಫೇವರೇಟ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದ್ರೆ ನಾವೆಲ್ಲರೂ ಸ್ಟಾರ್ಸ್ ನೋಡಿದೀವಿ, ಆದ್ರೆ ಸ್ಟಾರ್ ಮೇಕರ್ ಅನ್ನೋರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಭಂಡಾರಿ ಅವರಿಂದ ನಮಗ್ ಗೊತ್ತಾಗತ್ತೆ. ಯಾಕೆಂದ್ರೆ ಒಬ್ಬ ಸ್ಟಾರ್ ಹಿಂದೆ ಸಾಕಷ್ಟು ಜನರ ಶ್ರಮ, ಯೋಚನೆ. ಭಂಡಾರಿ ಸರ್ ಬ್ಯಾಟ್ ಮುಖ್ಯ ಅಲ್ಲ, ಅದ್ರ ಬ್ಯಾಲೆನ್ಸ್ ತುಂಬಾ ಮುಖ್ಯ ಅನ್ನೋದನ್ನ ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ. ಈ ಚಿಕ್ಕ ಹುಡುಗರು ಬ್ಯಾಟ್ ತಗೊಂತಾರಲ್ಲ ಸರ್, ಅವ್ರು ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಸರ್ ಬ್ಯಾಟ್ ನ? ಅವರು ಹೈಟ್ ತಕ್ಕಂಗೆ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು, ವೆಯ್ಟ್ ತಕ್ಕಂಗೆ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು? ನನಗೆ ಗೊತ್ತಾಗತ್ತೆ ಆ ಬ್ಯಾಟ್ ಹೆಂಗ್ ಹಿಡ್ಕೊಂಡ್ರೆ ಇವನಿಗೆ ಸೈಜ್ ಕರೆಕ್ಟ್ ಐತೆ ಅಂದ್ರೆ ಅವ್ರ ಸೊಂಟದ ಲೆವೆಲ್ ಬ್ಯಾಟ್ ಇರ್ಬೇಕು. ಅದ್ ತಕ್ಕನ ಈಗ ಏನ್ ಮಾಡ್ತಾರೆ, ಎಷ್ಟು ವರ್ಷಕ್ಕೆ ಎಷ್ಟು
6 ಸೈಜ್, ಫಸ್ಟ್ ಫುಲ್ ಸೈಜ್ರಿಂದ ಸ್ವಲ್ಪ ಹ್ಯಾರೋ ಅಂತಾರೆ, 1 ಇಂಚ್ ಕಡಿಮೆ ಹ್ಯಾರೋ ಸೈಜ್, ಅದರಿಂದ ಮತ್ತೆ 6 ಸೈಜ್, ಆಮೇಲೆ 5 ಸೈಜ್, ಈಗ 4 ಸೈಜ್ 3 ಸೈಜ್ ಕೂಡ ಈಗ ಮಾಡ್ತಾ ಇದ್ದಾರೆ. ಈಗ ಚಿಕ್ಕ ಹುಡುಗರನ್ನೇ ಮಾಡ್ತಾ ಇದ್ದಾರೆ. ಅದು ಸೈಜ್ ಇದೆ. ಆ ಹುಡುಗನೇ ಇದು ಮಾಡ್ಬೇಕ, ಟ್ಯಾಪ್ ಮಾಡ್ಬೇಕ ಕರೆಕ್ಟ್ ಆಗಿ. ಅವ್ರಿಗೆ ಇದು ನೋಡ್ಬೇಕ ನಾವು ನೋಡೋಕ ಟ್ಯಾಪ್ ಮಾಡಕ್, ಹಾ ಇವ್ನಿಗೆ ಕರೆಕ್ಟ್ ಆಯ್ತದ ಇಲ್ಲ ಅಂತ. ಸ್ವಲ್ಪ ನೀವು ಉದ್ದ ಬ್ಯಾಟ್ ಕೊಟ್ರೆ ಹುಡುಗ ಬಗ್ಗಿ ನಿನ್ಗೆ ಹೊಡಿಬೇಕಂದ್ರೆ ನೆಲಕ್ಕೆ ಟಚ್ ಆಯ್ತದೆ. ಆಮೇಲೆ ಶೋಲ್ಡರ್ ಹಿಡಿಯಕ್ಕೆ ಶುರು ಮಾಡ್ತಾನೆ, ಹಿಂಗೆ ಶೋಲ್ಡರ್ ಹಿಡಿದ್ರೆ ಬ್ಯಾಟ್ ಆಟೋಮೆಟಿಕ್ ಹಿಂಗೆ ಹೋಯ್ತದೆ, ಹೊಡೆದ್ರೆ ಕರೆಕ್ಟ್ ಟೈಂಜನ ಮೇಲೆ ಹೋಗ್ತದೆ. ಅದು ಬೇಜಾನ ಇದೆ ಸರ್. ಅದು ಸ್ವಲ್ಪ ಲಾಂಗ್ ಇರ್ಬಾರ್ದು, ಬ್ಯಾಟ್ ಆದಷ್ಟು ತುಂಡಿದ್ರೆ ಒಳ್ಳೇದು ಸರ್. ಇದೇ ಬ್ಯಾಲೆನ್ಸ್ ಬಗ್ಗೆ ನೋಡಿ ಸುಮಾರು ವರ್ಷ 190 ಏನೋ ಹೊಡೆದ ಸೈಯದ್ ಅನ್ವರ್ ಪಾಕಿಸ್ತಾನದವನು, ಅದೇ ರಿಕಾರ್ಡ್ 15-20 ವರ್ಷದಿಂದ ಕೊಲಿತಾ ಇತ್ತು, ರಿಕಾರ್ಡ್ ಮುರಿಯಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಬ್ಯಾಲೆನ್ಸ್ ಶುರು ಮಾಡಿದೆ ರೆಡಿ ಮಾಡಕ್ಕೆ. ನಮ್ಮ ಇಂಡಿಯಾ ಸೇವಾಗ್, ಸಚಿನ್, ರೋಹಿತ್ ಶರ್ಮಾ ಎಲ್ಲ ಡಬಲ್ ಹೊಡೆದು ಅವನು ರಿಕಾರ್ಡ್ ಏನೋ ಬೇರೆ ರಿಕಾರ್ಡ್ ಕೂಡ ಹೊಡೆದ್ರು. ಆತರ ಸರ್ मेन बैलेंस इरोದು. अದೇ सेवाग पंडा साहब मैं तो ओपनर हूँ, कट पुल मारने के लिए कैसा रहना, बैलेंस वैसा बनाना. ज्यादा हेवी भारी रहता तो मेरे को ऐसा कट पुल मारने के लिए थोड़ा झेलता है. ಆ ತಕ್ಕನವ್ರಿಗೆ ಎಷ್ಟು ವೆಯ್ಟ್ ಮಾಡಿದ್ರೆ ಒಳ್ಳೇದು ಅಂತ ಪ್ಲಸ್ ನಾನು ಹಾಡ್ತಿದ್ದೆ ಎಷ್ಟು ವೆಯ್ಟ್ ಅಂತ. ಒಂದ್ಸಲ ಧೋನಿ ಬ್ಯಾಟ್ ಕೊಟ್ರು ಅವಾಗ 2004-5 ಒಳಗೆ. उसको वेट कितना है, क्या करना है, आपके हिसाब से चेक करना, मेरे को नहीं बोलना. नहीं मेरे पास तो तकड़ी नहीं है ना. अरे यार मिठाई की दुकान में मिलता है ना वो ಅಂತ ಹೇಳೋರು. ಮಿಠಾಯಿ ದುಕಾನ್ ಹೋಗ್ತಾ ನಾ ಹೇಳೋರು. ಆಮೇಲೆ ನಾನು ಅನ್ಕೊಂಡೆ ಗಾಂಧಿನಗರ ಅಲ್ಲಿದೆ ಎದುರುಗಡೆ ಇದು ಕಾಮತ್ ಯಾತ್ರಿ ನಿವಾಸ್ ಹೋಟೆಲ್ ಇದು, ಅಲ್ಲಿ ಸ್ವೀಟ್ ಅಂಗಡಿ ಇತ್ತು, ಅಲ್ಲಿ ಹೋಗಿ ಚೆಕ್ ಮಾಡಿಸ್ತಿದ್ದೆ ಆತರ. ಈಗೀಗ ಈ ತರ ಮಿಷಿನ್ ಬಂತು ಚೆಕ್ ಮಾಡಕ್ಕೆ, ಈಗ ಆರಾಮಾಗಿ ಆನ್ಲೈನ್ ರೋಲ್ ಹಾಕ್ತಾನೆ, ಇಲ್ಲಿ ಹಾಕ್ತೀನಿ, 2 ಮಿಷಿನ್ ಬಿದ್ದೈತಿ ಈಗ. ಅವಾಗ ಅದನ್ನು ಮೇನ್ ಬಜೆಟ್ ಸರ್ ಆತರ. ಅಂದ್ರೆ ಆತರ ಇದು ಎಲೆಕ್ಟ್ರಿಕ್ ಬರ್ಲಿಲ್ಲ, ಸ್ವೀಟ್ ಅಂಗಡಿ ಪರ್ಮನೆಂಟ್ ಒಂದ್ ಜಾಗ ಇರ್ಬೇಕು, ಅದು ಮಾತ್ರ ಬಂದಿತ್ತು. ಇಲ್ಲಾಂದ್ರೆ ನಾವು ಹಿಂಗೆ ಹಾಕ್ಬೇಕು, ಈ ಕಡೆ ಹಾಕೋಣ ತಕಡಿ ತರಾಜು ಅದ್ರಲ್ಲಿ ತೂಕ ಚೆಕ್ ಮಾಡ್ಬೇಕು. ಅದೇ ನಾನು ಮೇರಾ ಪಾಸ್ ಗೊತ್ತು ನೀ ಅಂತ ಹೇಳ್ತಿದ್ದೆ. ಅವ್ರು ಏನು ಗೊತ್ತಾ, ಅದು ಹಳೆ ಬ್ಯಾಟ್ ಇದ್ದಲ್ಲ ಆ ಥರನೇ ಬೇಕು, ಈ ಥರ ಸ್ವಲ್ಪ ಹೆವಿ ಥರ ಕಾಣ್ತಿದೆ, ಏನು ಮಾಡಬೇಕು ನಿಮ್ಮ ಪ್ರಕಾರ ಮಾಡೋ, ನನಗೆ ಹೇಳ್ಬೇಡ. मेरा काम खेलने का, बनाने का आपका आपका काम अंदर. वो मेरा पास वो तगड़ी नहीं है ना, तराजू नहीं है, वो मिठाई की दुकान में मिलता है ना, ಅವ್ರು ಹೇಳ್ಕೊಡೋರು ಆ ಥರ ಸರ್. ಏನೇನೋ ನೋಡಿದೀನಿ, ಅನುಭವಿಸಿದೀನಿ ನಾನು. ಸರ್ ಇವೆಲ್ಲ ಕ್ರಿಕೆಟರ್ಸ್ ಏನಾದ್ರು ನಿಮ್ಮ ಜೀವನದ ಏಳಿಗೆಗೆ ಏನಾದ್ರು ಹೆಲ್ಪ್ ಮಾಡಿರೋದೇನಾದ್ರು ಸ್ಟೋರಿ ಉಂಟಾ? ಸರ್ ಎಕ್ಸಾಂಪಲ್ ಹೇಳ್ತೀನಿ, ಅವರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಭಂಡಾರಿ ತವ ಬೇಜಾನಿದೆ, ವೆರಿ ರಿಚ್ ಮ್ಯಾನ್. ರಿಚ್ ಮ್ಯಾನ್. ಅವರು ರಿಚ್ ಇಲ್ವಾ, ಅದೇ ತರ ಬೇರೆಯವ್ರು ತಿಳ್ಕೊತಾರೆ ಅವರು ಆ ತರ ಸರ್. ಏನ್ ಹೇಳ್ತಾರೆ, ಗಾದೆ ಇದೆ ಸರ್, ಅದು ಮಾಡ್ತಾ ಬಿಟ್ರೆ ಅದು ಈಗ ಬರ್ತಾ ಇಲ್ಲ. ಅವರು ರಿಚ್ ಇದ್ರೆ ಅವರು ರಿಚ್, ಅವನು ಕಳ್ಳನೇ ಇರ್ಬೋದು, ಅದರ ತಿಳ್ಕೊತಾರೆ. ಅದಕ್ಕೆ ನಮ್ಗೆ ಇದು ರಮೇಶ್ ಅನ್ನ ಹೇಳಿದ್ರು, भंडारी जी ये प्लेयर को आप ऐसे ही नहीं छोड़ना, बोलना कुछ, वो लोग क्या सोचे है, आप भी बड़ा पैसा वाले हो ऐसा सोचते हैं, कुछ तो बोलना ಹಂಗೆ ಹೇಳೋರು ಸರ್. ನನಗೆ ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿದ್ದು, ಜೊತೆಗೆ 1-2 ಸಲ ಬಂದು ನಿಮ್ಮನ್ನ ಮೀಟ್ ಮಾಡಿದೆ. ನೀವು ಎಷ್ಟೊಂದು ಸ್ಟೋರೀಸ್ ಹೇಳಿದ್ರಿ, ಕೆಲವು ಇವತ್ತು ಮಾತಾಡಿದ್ವಿ ಕೂಡ, ಇನ್ ಕೆಲವೊಂದು ಮಾತಾಡಕ್ ಆಗಲ್ಲ ನಾವು, ಯಾಕಂದ್ರೆ ಹೇಳ್ಬೇಡಿ ಅಂತ ಹೇಳಿದಾರೆ ಅವರು ಮೀಡಿಯಾನಲ್ಲಿ. ಸೊ ಹಾಗಾಗಿ ಆ ಕತೆಗಳನ್ನ ಹಾಗೆ ಇಟ್ಟು ನಮ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂಡ್ ಗಿಫ್ಟ್ ಫ್ರಮ್ ಅವರ್ ಸೈಡ್. ये क्या है? ये हमारा प्यार है सर. प्यार है, स्वीट है? स्वीट नहीं है सर, हम स्वीट है सर. ओके थैंक यू सर. मैं खा नहीं सकता है. कैसा लगा सर आपको? अच्छा लगा सर, अच्छा लगा. हम भी आपका एरिया आजकल मैं मीडिया को पूरा अवॉइड करते जा रहा हूँ, अवॉइड कर जा रहा हूँ. बोलता हूँ बुढ़ा हो गया कि इसी तरफ नहीं जा रहा हूँ मैं, आने जाने को नहीं हो रहा है, इसलिए
बोल के अवॉइड कर रहा हूँ, क्योंकि आजकल के भी प्लेयर लोग सब मेरे साथ में इतने तक बचे थे, वो फोन में बात करता हूँ मान लेते हैं, तो बैट ऐसा हो गया तो। और उधर एक लड़का है किशन बोल के, वो केसी में साइड में डालता है, मेरा लड़का है वो भी, वो अभी असिस्टेंट मैनेजर बन गया है इसमें आरसीबी का। फोन कर दो किशन को दे देना, लेके आएगा, ತಗೊಂಬರ್ತಾನೆ ಕೂತಾನೆ, ನಾಳೆ ಕೊಡ್ತೀನಿ ಹೇಳ್ತೀನಿ ಹೋಯ್ತಾನೆ. ಫ್ಯಾಂಟಾಸ್ಟಿಕ್. RCB ಗೆಲ್ತಾರೆ ಈ ಸರಿ? ಸರ್ ಫಸ್ಟ್ ನೋಡ್ಬೇಕು, ಕಪ್ಪು ಚೆನ್ನಾಗಿದ್ರೆ ಗೆಲ್ತಾರೆ, ಕಪ್ ಚೆನ್ನಾಗಿಲ್ಲ ಬೇಡ ಅಂತ ಬಿಟ್ಬಿಡ್ತಾರೆ. ಆನ್ ದಟ್ ನೋಟ್ ಮತ್ತೆ ಸಿಗೋಣ. ಇವ್ರ ಜೊತೆಗೆ ಇನ್ನೂ ಹಲವಾರು ಮಾತುಕತೆಗಳು ಆಫ್ ದಿ ಕ್ಯಾಮೆರಾ ಮಾಡೋದಿದೆ. ಮತ್ತೆ ಮುಂದಿನ ವಾರ ಮತ್ತೊಬ್ರು ಗೆಸ್ಟ್ ನೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡಿ, ಲೆಸ್ ಮಾಡಿ. ಲವ್ ಯು. ಥ್ಯಾಂಕ್ ಯು.